ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳಿಗೆ ನಮಸ್ತೆ. ಇಗ್ನೈಟ್ಸ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೆ ಸ್ವಾಗತ. ಇದು ಇಗ್ನೈಟ್ಸ್ ಯೂಟ್ಯೂಬ್ ಚಾನಲ್ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಮಾರ್ಗದರ್ಶನ ಮಾಡ್ತಕ್ಕಂಥ ಫ್ರೀ ಚಾನಲ್ ಆಗಿದೆ. ಸ್ಲೋಗನ್ ಇಷ್ಟೇ, ಸೋತಿರುವ ಮನಸ್ಸು ಕೂಡ ಗೆಲ್ಲುತ್ತದೆ. ನಿಮ್ಮ ಗೆಲುವಿಗೆ ನಮ್ಮದೊಂದು ಚಿಕ್ಕ ಕಾಣಿಕೆಯನ್ನು ನೀಡಬೇಕು ಅನ್ನೋದು ನಮ್ಮ ಆಸೆ. ಅದರ ಮೂಲಕವಾಗಿ ಈ ಚಾನಲ್ ಮೂಲಕವಾಗಿ ನಮ್ಮ ಕಿರು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಒಂದು ಸಬ್ಸ್ಕ್ರೈಬು ಹಾಗೆ ಲೈಕು, ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಹಾಕಿ. ರೈಟ್, ಅರ್ಥಶಾಸ್ತ್ರವನ್ನು ಅಧ್ಯಯನ ಮಾಡ್ತಾ ಇದ್ದೀವಿ. ಇದು ನಮ್ಮದು 5ನೇ ಪಾರ್ಟ್. ದಿಸ್ ಈಸ್ ಅವರ್ 5th ಪಾರ್ಟ್. ಆಲ್ರೆಡಿ 4 ವಿಡಿಯೋಗಳು ಅರ್ಥಶಾಸ್ತ್ರದಿದೆ. 5ನೇ ಪಾರ್ಟಲ್ಲಿ ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ. ರೈಟ್, ಲಾಸ್ಟ್ ತರಗತಿಯಲ್ಲಿ ನಾವು GDP ಬಗ್ಗೆ, GNH, NNP ಬಗ್ಗೆ ಅಧ್ಯಯನ ಮಾಡಿದ್ವಿ, ರಾಷ್ಟ್ರೀಯ ಆದಾಯದ ಕುರಿತು. ಇವತ್ತು ಅಭಿವೃದ್ಧಿ ಅಂದರೆ ಏನು ಮತ್ತು ಬೆಳವಣಿಗೆ ಅಂದರೆ ಏನು ಅಂತ ನೋಡೋಣ. ಪ್ರಾರಂಭಿಕ ಚಾಪ್ಟರ್ಸ್ಗಳನ್ನು ನಾವು ಕಂಪ್ಲೀಟ್ ಮಾಡಿದ ಮೇಲೆ ಅರ್ಥಶಾಸ್ತ್ರದ ಪ್ರಮುಖ ಚಾಪ್ಟರ್ಸ್ಗಳನ್ನು ನೋಡೋಣ. ಫಸ್ಟು ಲಾಸ್ಟ್ ಟಾಪಿಕ್ನಲ್ಲಿ ನಾವು ಏನು ಡಿಸ್ಕಸ್ ಮಾಡಿದ್ದೀವಿ ಅನ್ನೋ ಸ್ವಲ್ಪ ಗ್ಲಾನ್ಸ್ ಮಾಡೋಣ. ರೈಟ್, ಅಭಿವೃದ್ಧಿಯನ್ನು ರಾಷ್ಟ್ರೀಯ ಆದಾಯದ ಮೂಲಕ ಕಳೀತಾರೆ. ಅದರಲ್ಲಿ GDP, NDP, GNP ಮತ್ತು NNP ಅಂತಕ್ಕಂಥ 4 ಕಾನ್ಸೆಪ್ಟ್ಗಳು ಬರ್ತವೆ. ಈ 4 ಕಾನ್ಸೆಪ್ಟ್ಗಳಲ್ಲಿ ನಾವು ಕ್ಲಾರಿಟಿ ಇರಬೇಕು. 4 ಕಾನ್ಸೆಪ್ಟ್ಗಳಲ್ಲಿ ಬಹಳ ಇಂಪಾರ್ಟೆಂಟು. ಇಲ್ಲ ಅಂತಂದರೆ ಎಕನಾಮಿಕ್ಸ್ ಅರ್ಥ ಆಗೋದು ಸ್ವಲ್ಪ ಕಠಿಣ ಆಗುತ್ತೆ. ಪ್ರತಿ ಎಕ್ಸಾಮ್ಸ್ಗೂ ಇದ್ರ ಮೇಲೆ ಕ್ವಶನ್ಸ್ಗಳು ಬಂದಿದ್ದಾವೆ, ಕಂಟಿನ್ಯೂಸ್ಲಿ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಆ ಉದ್ದೇಶದಿಂದ ನೀವು ಈ ಟಾಪಿಕ್ಸ್ಗಳನ್ನು ಬಾಯ್ ಹ್ಯಾಟ್ ಮಾಡಲೇಬೇಕು. ಬಾಯ್ ಹ್ಯಾಟ್ ಮಾಡಿದಾಗ ನಿಮಗೆ ಏನಾಗುತ್ತೆ, ಕಾನ್ಸೆಪ್ಟ್ನಲ್ಲಿ ಕ್ಲಾರಿಟಿ ಸಿಗುತ್ತೆ. ಸ್ಪೆಷಲಿ GDP ಮತ್ತು NNP ಇವುಗಳನ್ನು ನೀವು ನೆನಪಿನಲ್ಲಿ ಇಟ್ಕೊಳ್ಳೇಬೇಕು. ಪ್ರತಿಯೊಂದು ವರ್ಡ್ ಟು ವರ್ಡ್ ನೀವು ಬಾಯ್ ಹ್ಯಾಟ್ ಮಾಡಲೇಬೇಕು ಇಲ್ಲಿ. ಅದಕ್ಕೋಸ್ಕರ ಏನು ಮಾಡಿ, ಮ್ಯಾಕ್ಸಿಮಮ್ ಪ್ರಾಕ್ಟೀಸನ್ನು ಮಾಡಿ. ರೈಟ್, ಲಾಸ್ಟಿಗೆ ನೋಟ್ಸಲ್ಲಿ ಫ್ಯಾಕ್ಟ್ರಿ ಕಾಸ್ಟ್ ಅಂದರೆ ಏನು, ಮಾರ್ಕೆಟ್ ಕಾಸ್ಟ್ ಅಂದರೆ ಏನು, ಇದ್ರ ಮೇಲೂ ಕೂಡ ಪ್ರಶ್ನೆಯನ್ನು ಕೇಳಿದ್ದಾನೆ. ಅದನ್ನು ನಾವು ಆಲ್ರೆಡಿ ಡಿಸ್ಕಸ್ ಕೂಡ ಮಾಡಿದ್ದೀವಿ. ಅದೇ ರೀತಿ ಕನ್ಸ್ಟಂಟ್ ಪ್ರೈಸು ಮತ್ತು ಕರೆಂಟ್ ಪ್ರೈಸ್ ನಡುವಿನ ವ್ಯತ್ಯಾಸ ಏನು, ಯಾವ ರೀತಿಯ ಕ್ಯಾಲ್ಕುಲೇಷನ್ ಮಾಡ್ತಾರೆ ಅನ್ನೋದನ್ನು ಕೂಡ ನಾವು ನೋಡಿದ್ದೇವೆ. ರೈಟ್, ಇವತ್ತು ಯೂನಿಟ್ ನಂಬರ್ 4 ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ನಿಮ್ಮ ಎಕ್ಸಾಮ್ಸ್ಗೆ ಮತ್ತೆ ಮತ್ತೆ ರಿಪೀಟೆಡ್ ಆಗಿರ್ತಕ್ಕಂಥದ್ದು. ಯೂನಿಟ್ ನಂಬರ್ 4, ಡೆವಲಪ್ಮೆಂಟ್ ಆ್ಯಂಡ್ ಗ್ರೋತ್. ಡೆವಲಪ್ಮೆಂಟ್ ಆ್ಯಂಡ್ ಗ್ರೋತ್. ರೈಟ್, ಇವುಗಳ ವ್ಯತ್ಯಾಸವನ್ನು ನಾವು ನೋಡೋಣ. ಬ್ರಿಕೆಟ್ನಲ್ಲಿ ಬೆಳವಣಿಗೆ ಮತ್ತು ಅಭಿವೃದ್ಧಿ ಅಂತ ಬರ್ಕೊಳ್ಳಿ. ಬೆಳವಣಿಗೆ ಮತ್ತು ಅಭಿವೃದ್ಧಿ. ಡೆವಲಪ್ಮೆಂಟ್ ಆ್ಯಂಡ್ ಗ್ರೋತ್, ಬ್ರಿಕೆಟ್ನಲ್ಲಿ ಬೆಳವಣಿಗೆ ಮತ್ತು ಅಭಿವೃದ್ಧಿ ಅಂತೇಳಿ ಹಾಕಿಕೊಳ್ಳಿ. ಡೆವಲಪ್ಮೆಂಟ್ ಆ್ಯಂಡ್ ಗ್ರೋತ್. ಲೆಟ್ಸ್ ಬಿಗಿನ್. ಫಸ್ಟು ಬೆಳವಣಿಗೆ ಅಂದರೆ ಏನು ಅನ್ನೋದನ್ನು ನೋಡೋಣ. ಡೆವಲಪ್ಮೆಂಟ್ ಅಂದರೆ ಏನು ಸರ್, ಇದೆಲ್ಲ ಕೇಳ್ತಾರ. ಇದೇ ಪ್ರಶ್ನೆಯನ್ನು ಕೇಳಿದ್ದೇನೆ, ನಿಮಗೆ ನಾನು ಬರೆಸ್ತಾ ಇದ್ದೇನೆ. ಡೆವಲಪ್ಮೆಂಟ್ ಮೀನ್ಸ್ ಅಂತ ಕೊಟ್ಟಿದ್ದಾರೆ. ಬೆಳವಣಿಗೆ ಅಂತಂದರೆ ಇಂಪ್ರೂವ್ಮೆಂಟ್ ಇನ್ ಕ್ವಾಲಿಟಿ ಆಫ್ ಲಿವಿಂಗ್ ಸ್ಟ್ಯಾಂಡರ್ಡ್. ಇಂಪ್ರೂವ್ಮೆಂಟ್ ಇನ್ ಕ್ವಾಲಿಟಿ ಆಫ್ ಲಿವಿಂಗ್ ಸ್ಟ್ಯಾಂಡರ್ಡ್. ಲಿವಿಂಗ್ ಸ್ಟ್ಯಾಂಡರ್ಡ್ ಅಂದರೆ ನಾವೇನು ಬದುಕ್ತೀವಲ್ವಾ ಜೀವನದಲ್ಲಿ, ಆ ಜೀವನದಲ್ಲಿನ ಗುಣಮಟ್ಟವನ್ನು ಉತ್ತಮಪಡಿಸೋದಕ್ಕೆ ನಾವು ಬೆಳವಣಿಗೆ ಅಂತ ಕರಿತೀವಿ. ರೈಟ್, ಇದಕ್ಕೆ ನಾವು ತದ್ವಿರುದ್ಧವಾಗಿ ಅಭಿವೃದ್ಧಿ ಅಂದರೆ ಏನು ಅಂತ ನೋಡೋಣ. ಗ್ರೋತ್. ಎರಡೂ ಡೆಫಿನೇಷನ್ ನಾನು ಬರೆಸ್ತೇನೆ. ಫಸ್ಟ್ ಇಂಗ್ಲೀಷಲ್ಲಿ ನೋಡೋಣ, ಆಮೇಲೆ ಕನ್ನಡದಲ್ಲಿ ಬರ್ಕೊಳ್ಳೋಣ. ಗ್ರೋತ್ ಅಂದರೆ ಇನ್ಕ್ರೀಸ್ ಇನ್ ನ್ಯಾಷನಲ್ ಇನ್ಕಮ್. ರೈಟ್, ಇನ್ಕ್ರೀಸ್ ಇನ್ ನ್ಯಾಷನಲ್ ಇನ್ಕಮ್. ಇಲ್ಲಿಗೆ ನೋಡೋಣ ನಾವು, ಇನ್ಕ್ರೀಸ್ ಇನ್ ದ ನ್ಯಾಷನಲ್ ಇನ್ಕಮ್. ನ್ಯಾಷನಲ್ ಇನ್ಕಮ್ ಅಂದರೆ ನಾವು ಆಲ್ರೆಡಿ ಅಧ್ಯಯನ ಮಾಡಿದ್ವಲ್ವಾ. ರಾಷ್ಟ್ರೀಯ ಆದಾಯದಲ್ಲಿ ಹೆಚ್ಚಳವಾಗುವುದನ್ನು ನಾವೇನು ಕರಿತೀವಿ, ಗ್ರೋತ್ ಅಂತ ಕರಿತೀವಿ. ಫಸ್ಟ್ ಸೆಂಟೆನ್ಸನ್ನು ಬರ್ಕೊಳ್ಳಿ. ಡೆವಲಪ್ಮೆಂಟ್ ಅಂತಂದರೆ ಬೆಳವಣಿಗೆ ಅಂತಂದರೆ ಜೀವನದ ಗುಣಮಟ್ಟದಲ್ಲಿ ಉತ್ತಮವಾಗುವುದನ್ನು ನಾವು ಬೆಳವಣಿಗೆ ಅಂತ ಕರಿತೀವಿ. ಫಸ್ಟ್ ಒನ್ನು ಬೆಳವಣಿಗೆ ಅಂದರೆ ಏನು, ಜೀವನದ ಗುಣಮಟ್ಟ, ಲಿವಿಂಗ್ ಸ್ಟ್ಯಾಂಡರ್ಡ್ನಲ್ಲಿ ವ್ಯತ್ಯಾಸ ನೋಡಿ. ಎರಡನ್ನೂ ನಾವು ತಿಳ್ಕೋಬೇಕು. ಎರಡು ವರ್ಡ್ ಬಹಳ ಇಂಪಾರ್ಟೆಂಟ್. ಇಲ್ಲಿ ನ್ಯಾಷನಲ್ ಇನ್ಕಮ್ ಇಂಪಾರ್ಟೆಂಟು, ಅದೇ ರೀತಿ ಇಲ್ಲಿ ಲಿವಿಂಗ್ ಸ್ಟ್ಯಾಂಡರ್ಡ್ನಲ್ಲಿ ಜೀವನದ ಗುಣಮಟ್ಟದಲ್ಲಿ ಉತ್ತಮವಾಗುವುದನ್ನು ನಾವು ಬೆಳವಣಿಗೆ ಎಂದು ಕರೆಯುತ್ತೇವೆ. ಜೀವನದ ಗುಣಮಟ್ಟದಲ್ಲಿ. ರೈಟ್, ಅದನ್ನು ನಾವು ಬೆಳವಣಿಗೆ ಅಂತೀವಿ. ಅದೇ ರೀತಿ ಅಭಿವೃದ್ಧಿ ಅಂತಂದರೆ ರಾಷ್ಟ್ರೀಯ ಆದಾಯದಲ್ಲಿ ಹೆಚ್ಚಳವಾಗುವುದು ಅಂತ ನಾವು ಕರಿತೀವಿ. ರೈಟ್, ರಾಷ್ಟ್ರೀಯ ಆದಾಯದಲ್ಲಿ ಹೆಚ್ಚಳವಾಗುವುದು ಅಂತ ನಾವು ಕರಿತೀವಿ. ಈ ಅಂಶವನ್ನು ನೀವು ನೆನಪಿನಿಟ್ಕೋಬೇಕು. ಹಾಗಾದರೆ ಒಂದು ಕಡೆ ಡೆವಲಪ್ಮೆಂಟ್ ಅಂತ ಬರ್ಕೊಳ್ಳಿ. ಡೆವಲಪ್ಮೆಂಟ್ ಜಸ್ಟ್ ನಿಮಗೆ ಕ್ಲಾರಿಟಿಗೋಸ್ಕರ. ಇನ್ನೊಂದು ಕಡೆ ಗ್ರೋತ್ ಅಂತ ಬರ್ಕೊಳ್ಳಿ.
ಗ್ರೋತ್ ಅಂತ ಹೇಳಿ, ರೈಟ್. ಸೊ ನೀವೇ ಹೇಳ್ಬೋದು ಈಗ ಲಿವಿಂಗ್ ಸ್ಟ್ಯಾಂಡರ್ಡ್ನಲ್ಲಿ, ಲಿವಿಂಗ್ ಸ್ಟ್ಯಾಂಡರ್ಡ್ ಅಂದರೆ ಜೀವನದ ಗುಣಮಟ್ಟದಲ್ಲಿ ಯಾವಾಗ ಬೆಳವಣಿಗೆ ಆಗುತ್ತೆ, ಶಿಕ್ಷಣ ಬೇಕು, ಸಾಮಾಜಿಕ ಶಾಂತಿ ಬೇಕು, ನ್ಯಾಯ ದೊರಕಬೇಕು, ಆಮೇಲೆ ಉದ್ಯೋಗಗಳು ದೊರಕಬೇಕು, ಇವೆಲ್ಲ ದೊರೀತು ಅಂದರೆ ಮಾತ್ರ ನಾವು ಜೀವನದ ಗುಣಮಟ್ಟದಲ್ಲಿ ಉತ್ತಮ ಆಗುತ್ತೆ. ಬಟ್ ರಾಷ್ಟ್ರೀಯ ಆದಾಯ ಹಾಗಿಲ್ಲ. ಫಾರಿನ್ FDI ಮೂಲಕನೂ ರಾಷ್ಟ್ರೀಯ ಆದಾಯ ಜಾಸ್ತಿ ಆಗ್ಬೋದು. ರಾಷ್ಟ್ರೀಯ ಆದಾಯ ಜಾಸ್ತಿ ಆಗಿದೆ ಅಂತಂದ್ರೆ ಅರ್ಥ ಬೆಳವಣಿಗೆ ಆಗತ್ತೆ ಅಂತಲ್ಲ, ಬಟ್ ಒಂದು ಕಾರಣ ಆಗ್ಬೋದು ಅಷ್ಟೇ, ರೈಟ್. ಸೊ ಡೆವಲಪ್ಮೆಂಟ್ ಅನ್ನೋದು ತುಂಬ ಹಾಲಿಸ್ಟಿಕ್ ಆಗಿರ್ತಕ್ಕಂಥದ್ದು, ಅಂದರೆ ವಿಶಾಲವಾಗಿರ್ತಕ್ಕಂಥದ್ದು. ಹಾಲಿಸ್ಟಿಕ್ ವ್ಯೂ ಅಲ್ಲಿ ನಾವು ನೋಡ್ತೀವಿ, ವಿಶಾಲವಾಗಿರ್ತಕ್ಕಂಥದ್ದು. ಡೆವಲಪ್ಮೆಂಟ್ ಆಗಬೇಕು ಅಂದರೆ ತುಂಬ ಟೈಮ್ ಬೇಕು, ಟೈಮು ಅತಿ ಹೆಚ್ಚಾಗಿ ಬೇಕಾಗತ್ತೆ, ರೈಟ್. ಇನ್ನೊಂದೇನು ಅಂತಂದರೆ ಇದು ಮೌಲ್ಯಗಳಿಗೆ ಜಾಸ್ತಿ ಬೆಲೆಯನ್ನು ಕೊಡುತ್ತೆ ಡೆವಲಪ್ಮೆಂಟ್ ಅಂತಕ್ಕಂಥದ್ದು, ರೈಟ್. ಅಂದರೆ ವ್ಯಕ್ತಿಯ ಜೀವನ ಗುಣಮಟ್ಟ ಅಂತಂದರೆ ಆ ಮನುಷ್ಯನಿಗೆ ಹಣ ಇರೋದು ಮುಖ್ಯವಲ್ಲ, ಹಣಕ್ಕಿಂತ ಹೆಚ್ಚಾಗಿ ಅವನ ಜೀವನದಲ್ಲಿ ಉತ್ತಮವಾಗಿರೋದು ಮುಖ್ಯವಾಗುತ್ತೆ. ಸೊ ಈ 3 ಅಂಶಗಳನ್ನು ನಾವು ನೆನ್ಪಿಟ್ಕೋಬೇಕು. ಒಂದು ಕಡೆ ಡೆವಲಪ್ಮೆಂಟು, ಇನ್ನೊಂದು ಕಡೆ ಗ್ರೋತ್ ಅಂತ ಬರ್ಕೊಳ್ಳಿ. ಅದರಲ್ಲಿ ಒಂದೇದು ಬೆಳವಣಿಗೆ ಅಂತಕ್ಕಂಥದ್ದು ವಿಶಾಲ ದೃಷ್ಟಿಕೋನವನ್ನು ಹೊಂದಿದೆ, 1ನೇ ಪಾಯಿಂಟ್. ಬೆಳವಣಿಗೆ ಅಂತಕ್ಕಂಥದ್ದು ಹಾಲಿಸ್ಟಿಕ್ ವ್ಯೂವನ್ನು, ವಿಶಾಲ ದೃಷ್ಟಿಕೋನವನ್ನು ಹೊಂದಿದೆ. ಬಟ್ ಗ್ರೋತ್ ಅನ್ನೋದು ನ್ಯಾರೋ ಆಗಿದೆ, ಅಂದರೆ ಸಂಕುಚಿತ ದೃಷ್ಟಿಕೋನವನ್ನು ನಾವು ಹೊಂದಿರ್ತೀವಿ. ಕೇವಲ ರಾಷ್ಟ್ರೀಯ ಆದಾಯವನ್ನು ಮಾತ್ರ ಇದು ಕನ್ಸಿಡರ್ ಮಾಡುತ್ತೆ ಅಂತ ಹೇಳಿ, ರೈಟ್. ನೆಕ್ಸ್ಟ್ ಬರ್ತಕ್ಕಂಥದ್ದು ಬೆಳವಣಿಗೆ ಅನ್ನೋದು ದೀರ್ಘಾವಧಿಯಲ್ಲಿ ಉಂಟಾಗುತ್ತದೆ. ಬೆಳವಣಿಗೆ ಅಂತಕ್ಕಂಥದ್ದು ದೀರ್ಘಾವಧಿಯಲ್ಲಿ ಉಂಟಾಗುತ್ತದೆ. ಟೈಮ್ ಡ್ಯೂರೇಷನ್ ಎಷ್ಟಿದೆ, ತುಂಬ ಲಾಂಗ್ ಪೀರಿಯಡ್ ಬೇಕಿಲ್ಲಿ ಬೆಳವಣಿಗೆ ಆಗೋದಕ್ಕೆ. ಇಲ್ಲಿ ಅಲ್ಪಾವಧಿ ಬೇಕಾಗುತ್ತದೆ. ಶಾರ್ಟ್ ಪೀರಿಯಡ್ನಲ್ಲಿ ಏನು ಮಾಡ್ಬೋದು, ಈ ಗ್ರೋತ್ ಅನ್ನೋದು ಕಾಣಬಹುದು. ಇನ್ನು ಬೆಳವಣಿಗೆಯಲ್ಲಿ ಮೌಲ್ಯಕ್ಕೆ ಅತಿ ಹೆಚ್ಚಿನ ಮಹತ್ವವನ್ನು ಕೊಡಲಾಗುತ್ತದೆ. ಇಲ್ಲಿ ಹಣಕ್ಕೆ ಅಥವಾ ಇನ್ಕಮ್ಗೆ ಅತಿ ಹೆಚ್ಚಿನ ಮಹತ್ವವನ್ನು ಕೊಡಲಾಗುತ್ತದೆ, ಆದಾಯಕ್ಕೆ ಅತಿ ಹೆಚ್ಚಿನ ಮಹತ್ವವನ್ನು ಕೊಡಲಾಗುತ್ತದೆ. ಸೊ ಎರಡೂ ವ್ಯತ್ಯಾಸಗಳು ನಿಮ್ಗೆ ಗೊತ್ತಾಯಿತು ಅಂದರೆ ಬೆಳವಣಿಗೆ ಮತ್ತು ಅಭಿವೃದ್ಧಿ, ಇದನ್ನು ನೀವು ಎಕನಾಮಿಕ್ಸ್ ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಹೆಚ್ಚು ಹೆಲ್ಪ್ ಆಗುತ್ತೆ ನಿಮಗೆ. ಇದು ಎಕನಾಮಿಕ್ಸ್ ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಇದು ನಿಮಗೆ ಸಹಾಯಕವಾಗುತ್ತದೆ, ರೈಟ್. ಸೊ ಇದು ಫಸ್ಟ್ ಪಾಯಿಂಟು, ಡೆವಲಪ್ಮೆಂಟ್ ಮತ್ತು ಗ್ರೋತ್ ಬಗ್ಗೆ ನಾವು ನೋಡಿದ್ವಿ. ಈಗ ನಿಮಗೆಲ್ಲ ಗೊತ್ತಿದೆ ಏನು HDI ಅಂತಕ್ಕಂಥದ್ದನ್ನ ಎಲ್ಲರೂ ಅಧ್ಯಯನ ಮಾಡಿದ್ದೀರಾ. ಸೊ HDI ಒಂದು ಹಳೆ ಕಾನ್ಸೆಪ್ಟ್, ಇವಾಗ ಹೊಸದಾಗಿ ಬಂದಿದೆ GNH ಅಂತ ಹೇಳಿ. GNH ಇದ್ರ ಫುಲ್ ಫಾರ್ಮ್ ನೋಡೋಣ ಏನಿದೆ ಅಂತೇಳಿ. HDI ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸು ನೀವೆಲ್ಲ ನೋಡಿದ್ದೀರಾ. ಇದು ನೆಕ್ಸ್ಟ್ ನಾವು ಅಧ್ಯಯನ ಮಾಡೋಣ. ಇವಾಗ ಹೊಸ ಕಾನ್ಸೆಪ್ಟ್ ಯಾವ್ದು ಬಂದಿದೆ ಅಂದರೆ GNH ಅಂತ ಬಂದಿದೆ. ಏನು, ಒಟ್ಟು ರಾಷ್ಟ್ರೀಯ ಸಂತೋಷ ಅಂತೇಳಿ. GNH ಅಂದರೆ ಗ್ರಾಸ್ ನ್ಯಾಷನಲ್, ಇದ್ರ ಫುಲ್ ಫಾರ್ಮ್ ಆಲ್ರೆಡಿ PC ಎಕ್ಸಾಮ್ ಕೇಳಿದ್ದಾನೆ. PC ಎಕ್ಸಾಮಿಗೆ ಗ್ರಾಸ್ ನ್ಯಾಷನಲ್ ಹ್ಯಾಪಿನೆಸ್, ಗ್ರಾಸ್ ನ್ಯಾಷನಲ್ ಹ್ಯಾಪಿನೆಸ್, ಒಟ್ಟು ರಾಷ್ಟ್ರೀಯ ಸಂತೋಷ ಅಥವಾ ತೃಪ್ತಿ, ಸಂತೃಪ್ತಿ, ಸಂತೋಷ ಅಂತ ನಾವು ಕರಿತೀವಿ, ರೈಟ್. ಒಟ್ಟು ರಾಷ್ಟ್ರೀಯ ಸಂತೋಷ ಅಥವಾ ಸುಖ ಜೀವನ ಯಾವುದಾದ್ರೂ ಕನ್ಸಿಡರ್ ಮಾಡ್ಬೋದು. ಬಟ್ ಇಂಗ್ಲೀಷ್ನಲ್ಲಿ ಗ್ರಾಸ್ ನ್ಯಾಷನಲ್ ಹ್ಯಾಪಿನೆಸ್ ಅಂಥೇಳಿ ನಾವು ಹೇಳ್ತೀವಿ. ಸೊ ಏನು ಗ್ರಾಸ್ ನ್ಯಾಷನಲ್ ಹ್ಯಾಪಿನೆಸ್ ಅಂತಂದರೆ, ಇವ್ರು ಹೇಳ್ತಾರೆ ಪ್ರಪ್ರಥಮ ಬಾರಿಗೆ ಈ ಕಾನ್ಸೆಪ್ಟು 1970ರಲ್ಲಿ ಭೂತಾನ್ದಲ್ಲಿ ಬಳಕೆಗೆ ಬಂದಿತ್ತು. ದ ಫಸ್ಟ್ ಇಂಟ್ರೊಡ್ಯೂಸ್ಡ್ ಇನ್ ಭೂತಾನ್. ದಿಸ್ ಕಾನ್ಸೆಪ್ಟ್ ಇಸ್ ಫಸ್ಟ್ ಇಂಟ್ರೊಡ್ಯೂಸ್ಡ್ ಇನ್ ಭೂತಾನ್. ಏನು ಹೇಳುತ್ತೆ ಅವರು, ಬರೀ ನಾವೇನು ಮಾಡ್ತೀವಿ, ದುಡ್ಡಿಂದಲೇ ಜೀವನನ ಅಳಿಯೋದಕ್ಕಾಗೋದಿಲ್ಲ. ಸೊ ಮನುಷ್ಯ ಸಂತೋಷವಾಗಿರಬೇಕು ಅಂದರೆ, ಮಾನವ ಅಭಿವೃದ್ಧಿ ಆಗಬೇಕು ಅಂದರೆ ಅಲ್ಲಿ ಅನೇಕ ಅಂಶಗಳು ಬರ್ತವೆ. ಸೊ ಎಲ್ಲ ಅಂಶಗಳು ಕೂಡಿದಾಗ ಮಾತ್ರ ಅಭಿವೃದ್ಧಿ ಆಗತ್ತೆ ಅಂತ ಹೇಳಿದ್ರು. ಸೊ ಅಂಶಗಳು ಯಾವ್ಯಾವು ಅನ್ನೋದನ್ನು ನೋಡೋಣ. ಒಂದೇದು ಸ್ಪಿರಿಚುವಲ್ ಅಂದರೆ ಆಧ್ಯಾತ್ಮಿಕತೆ. ಫಸ್ಟ್ ಕಾನ್ಸೆಪ್ಟ್ ಅವ್ರು ಸೇರಿಸ್ಕೊಂಡಿದ್ದು ಆಧ್ಯಾತ್ಮಿಕತೆ. ಮನುಷ್ಯ ಸಂತೋಷವಾಗಿರಬೇಕು ಅಂದರೆ ಆಧ್ಯಾತ್ಮಿಕತೆಯನ್ನು ಕೂಡ ಬೇಕು ಅಂತ ಅವ್ರು ಹೇಳಿದ್ದು. ಸೊ ಎರಡನೇ ಪಾಯಿಂಟು ಅಂದರೆ GNHನಲ್ಲಿ ಏನೇನು ಅಂಶಗಳಿದ್ದಾವೆ ಅನ್ನೋದು ನಾವು ನೋಡ್ತಾ ಇದ್ದೀವಿ. ಈಗ HDIನಲ್ಲಿ ಯಾವ ರೀತಿ 3 ಅಂಶಗಳಿದಾವಲ್ವ, ಅದೇ ರೀತಿ GNHನಲ್ಲಿ ಈ ಅಂಶಗಳು ಉಳ್ಕೊಂಡಿದ್ದಾವೆ. ಆಮೇಲೆ ಭೌತಿಕ ಅಂದರೆ ಫಿಸಿಕಲ್, ಭೌತಿಕ ಅಭಿವೃದ್ಧಿನೂ ಕೂಡ ಬೇಕು ಅಂತ ಹೇಳ್ತಾರೆ. ಸ್ಪಿರಿಚುವಲ್ ಬೇಕು, ಎರಡನೇದು ಫಿಸಿಕಲ್ ಅಭಿವೃದ್ಧಿ ಬೇಕು ಅಂದರೆ ಭೌತಿಕ ಅಭಿವೃದ್ಧಿ ಬೇಕು. ಮೂರನೇದು ಹೈ ಪರ್ ಕ್ಯಾಪಿಟಾ ಇನ್ಕಮ್, ಹೈ ಪರ್ ಕ್ಯಾಪಿಟಾ ಇನ್ಕಮ್ ಅಂದರೆ ಹೆಚ್ಚಿನ ತಲಾದಾಯ. ಮೂರನೇ ಅಂಶ ತಲಾದಾಯ, ರೈಟ್. ನಾಲ್ಕನೇ ಅಂಶ ಸಾಮಾಜಿಕ ಮತ್ತು ಸೋಷಿಯಲ್ ಆ್ಯಂಡ್ ಎನ್ವಿರಾನ್ಮೆಂಟಲ್, ಸಾಮಾಜಿಕ ಮತ್ತು ಪರಿಸರ. ನಾಲ್ಕನೇದು ಅಂಶ ಯಾವುದು, ಸಾಮಾಜಿಕ ಮತ್ತು ಪರಿಸರ. ಸಾಮಾಜಿಕ ಮತ್ತು ಪರಿಸರ, ರೈಟ್. ಇದು ನಾಲ್ಕನೇದು. ಐದನೇ ಅಂಶ ಸಾಂಸ್ಕೃತಿಕ ಅಂಶ, ಕಲ್ಚರಲ್ ಅಂತ ನಾವು ಕರಿತೀವಿ, ಕಲ್ಚರಲ್, ರೈಟ್. HDIನಲ್ಲಿ 3 ಬರ್ತವೆ.
ಇಂಗ್ರೀಡಿಯೆಂಟ್ಸ್ಗಳು, ಅದರಲ್ಲಿ ಅಂಶಗಳು 3 ಬರ್ತವೆ. ಒಂದು ಲಿವಿಂಗ್ ಸ್ಟ್ಯಾಂಡರ್ಡು, ಜೀವನ ಗುಣಮಟ್ಟ, ಜೀವನೋಪಾಯ, ಜೀವನ ಗುಣಮಟ್ಟ, ಜೀವನ ಆಯುಷ್ಯ, ಇನ್ನೊಂದು ಶಿಕ್ಷಣ ಅಂತ ಬರುತ್ತೆ. ರೈಟ್, ಶಿಕ್ಷಣ. HDAನಲ್ಲಿ ಯಾವ ರೀತಿ 3 ಅಂಶಗಳು ಬರ್ತಾವೋ ಅದೇ ರೀತಿ ಈ GNHನಲ್ಲಿ 5 ಅಂಶಗಳು ಬರ್ತವೆ. ಒಂದು ಆಧ್ಯಾತ್ಮಿಕತೆ, ಭೌತಿಕತೆ, ಆಮೇಲೆ ತಲಾದಾಯ, ಸಾಮಾಜಿಕ ಮತ್ತು ಪರಿಸರ ಅಂಶ, ಸಾಂಸ್ಕೃತಿಕ ಅಂಶ. ಇವೆಲ್ಲವೂ ಒಳಗೊಂಡಿದ್ರೆ ಮಾತ್ರ ಮನುಷ್ಯ ಸಂತೋಷವಾಗಿರ್ತಾನೆ, ಜೀವನ ಗುಣಮಟ್ಟ ಉತ್ತಮವಾಗಿರುತ್ತೆ ಅಂತ ಹೇಳಿ ಯಾರು ಹೇಳ್ತಾರೆ? ಭೂತಾನ್ದವ್ರು ಹೇಳ್ತಾರೆ. ಈ ಅಂಶವನ್ನು ಆಲ್ರೆಡಿ UPSC ಎಕ್ಸಾಮ್ ಕೇಳಿದ್ದಾನೆ. ಇದನ್ನು 125 ಮಾರ್ಕ್ಸ್ಗೆ ಎಸ್ಸೆಗೂ ಕೂಡ ಕೇಳಿದ್ದಾರೆ. ಸೊ ಎಷ್ಟು ಇಂಪಾರ್ಟೆನ್ಸ್ ಆಗುತ್ತೆ ನೋಡಿ. HDI ವರ್ಸಸ್ GNH ಅಂತ ಕೊಟ್ಟಿದ್ರು ಅಲ್ಲಿ, HDI ವರ್ಸಸ್ GNH ಅಂತ ಹೇಳಿ. ಇದಂದರೆ ಗ್ರಾಸ್ ನ್ಯಾಷನಲ್ ಹ್ಯಾಪಿನೆಸ್. ಬರೀ ನಾವು ತಲಾದಾಯವನ್ನು ಇನ್ಕ್ಲೂಡ್ ಮಾಡಿದ್ರೆ ಜೀವನಾಯುಷ್ಯನ ಇನ್ಕ್ಲೂಡ್ ಮಾಡೋದಲ್ಲ, ಅದರಲ್ಲಿ ಎಲ್ಲನೂ ಬೇಕು. ತಲಾದಾಯನೂ ಬೇಕು, ಭೌತಿಕ ಅಂಶಗಳು ಬೇಕು, ಅಂದರೆ ಇನ್ಫ್ರಾಸ್ಟ್ರಕ್ಚರ್ ಕೂಡ ಬೇಕು, ಆಧ್ಯಾತ್ಮಿಕತೆ ಕೂಡ ಬೇಕು, ಪರಿಸರನೂ ಕೂಡ ಬೇಕು. ಪರಿಸರ ಇರಲಿಲ್ಲ ನಂತರ 1000 ಕೋಟಿ ದಿನದ ವ್ಯರ್ಥ. ಅದೇ ರೀತಿ ಸಂಸ್ಕೃತಿನೂ ಕೂಡ ಬೇಕು, ನಮ್ಮತನ ಅನ್ನೋದು. ಅದಕ್ಕೆ ಇವತ್ತು ಭೂತಾನ ಅತಿ ಸಂತುಷ್ಟ ರಾಷ್ಟ್ರಗಳ ಪಟ್ಟಿಯಲ್ಲಿ ಪ್ರಥಮ ಸ್ಥಾನವನ್ನು ಹೊಂದಿದೆ, ಅದರಲ್ಲಿ GNHನಲ್ಲಿ. ಸೊ ಈ ಕಾನ್ಸೆಪ್ಟ್ ಫಸ್ಟ್ ಇಂಟ್ರೊಡ್ಯೂಸ್ ಆಗಿದ್ದು ಭೂತಾನಲ್ಲಿ 1970ರಲ್ಲಿ. ಇದರಲ್ಲಿ 5 ಅಂಶಗಳು ಬರ್ತವೆ: ಸ್ಪಿರಿಚುವಲ್, ಫಿಸಿಕಲ್, ಹೈ ಪರ್ ಕ್ಯಾಪಿಟಾ ಇನ್ಕಮ್, ಸೋಷಿಯಲ್ ಮತ್ತು ಎನ್ವಿರಾನ್ಮೆಂಟಲ್, ಕೊನೆಗೆ ಕಲ್ಚರಲ್. ಸೊ ಇಷ್ಟು ಪ್ರಶ್ನೆಯನ್ನು ನಿಮಗೆ ಇದರ ಮೇಲೆ ಮ್ಯಾಕ್ಸಿಮಮ್ ಕೇಳಬಹುದು. ಸೊ ಇದು GNH ಅಂತ ಕಾನ್ಸೆಪ್ಟು. ಇತ್ತೀಚೆಗೆ ಯುನೈಟೆಡ್ ನೇಷನ್ಸ್ನಲ್ಲಿ, ಅಂದರೆ ಕಳೆದ ವರ್ಷ ಯುನೈಟೆಡ್ ನೇಷನ್ಸ್ನಲ್ಲಿ GNH ಅನ್ನು ನಾವು ಯಾಕೆ ಅಳವಡಿಸ್ಕೊಳ್ಬಾರ್ದು ಅಂತ ಹೇಳಿ ಡಿಸ್ಕಸ್ ಮಾಡಿದ್ರು. ಸೊ ಅದಕ್ಕಿದು ಹೆಚ್ಚು ಪ್ರಚಲಿತದಲ್ಲಿದೆ. ಸೊ ಈ ಕಾನ್ಸೆಪ್ಟನ್ನು ನೀವು ಎಲ್ಲರೂ ಬರ್ಕೊಳ್ಳಿ. ನೆಕ್ಸ್ಟ್ ಇರ್ತಕ್ಕಂಥದ್ದು HDI. ನಿಮಗೆ ಪ್ರತಿ ಎಕ್ಸಾಮ್ಗೆ ಮತ್ತೆ ರಿಪೀಟೆಡ್ ಆಗಿ ಬರ್ತಕ್ಕಂಥದ್ದು HDI, ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್. ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್, ಮಾನವ ಅಭಿವೃದ್ಧಿ ಸೂಚ್ಯಂಕ, ಕನ್ನಡದಲ್ಲಿ ಮಾನವ ಅಭಿವೃದ್ಧಿ ಸೂಚ್ಯಂಕ. ರೈಟ್, ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್. ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಬಗ್ಗೆ ನಾವು ನೋಡೋಣ. ಪ್ರಥಮ ಬಾರಿಗೆ 1990ರಲ್ಲಿ ಇದನ್ನು UNDPನವರು ಇಂಟ್ರೊಡ್ಯೂಸ್ ಮಾಡಿದರು. ಯಾರು? ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ನವರು 1990ರಲ್ಲಿ ಪ್ರಥಮ ಬಾರಿಗೆ ಇದನ್ನು ಪರಿಚಯಿಸಿದರು. UNDP, ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್. ಇದನ್ನು ಎಕ್ಸಾಮ್ಸ್ಗೆ ಆಲ್ರೆಡಿ ಕೇಳಿದ್ದಾನೆ. ಸೊ ಪ್ರಥಮ ಬಾರಿಗೆ 1990ರಲ್ಲಿ UNDPನವರು ಇದನ್ನು ಪರಿಚಯಿಸಿದರು, ಅಂದರೆ ಮಾನವ ಅಭಿವೃದ್ಧಿ ಸೂಚ್ಯಂಕವನ್ನು UNDPನವರು ಪರಿಚಯಿಸಿದರು. ಸೊ ಈ ಸೂಚ್ಯಂಕವನ್ನು ತಯಾರು ಮಾಡಿದವರು ಯಾರು ಅಂತಂದರೆ, ತಯಾರಿಸಿದವರು ಯಾರು ಅನ್ನೋದನ್ನು ನಾವು ನೋಡೋಣ. 2 ವ್ಯಕ್ತಿಗಳು ತಯಾರಿಸ್ತಾರೆ. ಒಬ್ಬರು ಪ್ರೊಫೆಸರ್ ಇಂಗೆ ಕೌಲ್ ಅಂತ ಹೇಳಿ, ಪ್ರೊಫೆಸರ್ ಇಂಗೆ ಕೌಲ್, ಇಂಗ್ಲೀಷ್ನಲ್ಲಿ ಹೆಸರನ್ನ ಬರ್ಕೊಳ್ಳಿ. ಮತ್ತು ಇನ್ನೊಬ್ಬರು ಬರ್ತಾರೆ ಮೊಹಮ್ಮದ್ ಉಲ್ ಹಕ್, ಪಾಕಿಸ್ತಾನದ ಅರ್ಥಶಾಸ್ತ್ರಜ್ಞ. ಇದ್ರ ಜೊತೆಗೆ ಇನ್ನೊಬ್ಬರು ಸಹಾಯ ಮಾಡ್ತಾರೆ, ನಮ್ಮ ಅಮರ್ತ್ಯ ಸೇನ್, ಭಾರತದ ಅಮರ್ತ್ಯ ಸೇನ್ ಕೂಡ ಇದನ್ನು ತಯಾರು ಮಾಡೋದಕ್ಕೆ ಸಹಾಯವನ್ನು ಮಾಡ್ತಾರೆ. ರೈಟ್, ಇದ್ರ ಬಗ್ಗೆ ನಾವು ನೆಕ್ಸ್ಟು ಮುಂದುವರೆದ ತರಗತಿಯಲ್ಲಿ ನೋಡೋಣ, ಅಮರ್ತ್ಯ ಸೇನರು. ಸೊ ಫಸ್ಟ್ ಇದನ್ನು ತಯಾರಿಸಿದ್ರು ಯಾರು ಅಂತಂದರೆ ಪ್ರೊಫೆಸರ್ ಇಂಗೆ ಕೌಲ್ ಮತ್ತು ಮೊಹಮ್ಮದ್ ಉಲ್ ಹಕ್ ಈ ಕಾನ್ಸೆಪ್ಟನ್ನು ರೂಪಿಸ್ತಾರೆ. ಇಂಟ್ರೊಡ್ಯೂಸ್ ಮಾಡಿದ್ದು ಯಾವುದು ಅಂತಂದರೆ UNDP, ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್. ನೆಕ್ಸ್ಟು ಇಂಡಿಕೇಟ್ಸ್ ಏನು ಬರ್ತವೆ ಇದರಲ್ಲಿ ಅನ್ನೋದನ್ನು ನಾವು ನೋಡೋಣ. ಇಂಡಿಕೇಶನ್ಸ್ ಅಂದರೆ ಇದರಲ್ಲಿ ಯಾವ ಅಂಶಗಳು ಒಳಗೊಂಡಿದ್ದಾವೆ ಅನ್ನೋದನ್ನು ಫಸ್ಟ್ ನೋಡೋಣ. ಒಟ್ಟು 3 ಅಂಶಗಳು ಬರ್ತವೆ. ಒಂದನೇದು ಲಿವಿಂಗ್ ಆಫ್ ಸ್ಟ್ಯಾಂಡರ್ಡ್ ಅಥವಾ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್. 3 ಅಂಶಗಳು ಇದರಲ್ಲಿ ಬರ್ತವೆ. ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್, ಇಂಗ್ಲೀಷ್ನಲ್ಲೇ ಬರ್ಕೊಳ್ಳಿ ಫಸ್ಟು. ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್, ಬ್ರಿಕೆಟ್ನಲ್ಲಿ ಜೀವನ ಗುಣಮಟ್ಟ. ರೈಟ್, ಫಸ್ಟ್ ಒಂದನ್ನು ಅಧ್ಯಯನ ಮಾಡೋಣ. ಒಟ್ಟು 3 ಅಂಶಗಳು ಬರ್ತವೆ. ಒಂದನೇದು ಜೀವನ ಗುಣಮಟ್ಟ, ಇದರಲ್ಲಿ ಬರ್ತಕ್ಕಂಥದ್ದು ಅಂದರೆ HDAನಲ್ಲೇ ಬರ್ತಕ್ಕಂಥ ಪ್ರಮುಖ ಅಂಶಗಳಲ್ಲಿ 3 ಅಂಶಗಳಿದ್ದಾವೆ. ಅದರಲ್ಲಿ ಒಂದನೇದು ಜೀವನ ಗುಣಮಟ್ಟ. ಜೀವನ ಗುಣಮಟ್ಟದಲ್ಲಿ ನಿಮಗೆಲ್ಲ 3 ಅಂಶಗಳನ್ನ ಕೇಳಿದ್ದೇನೆ. ಬಟ್ ಮುಂದುವರೆದು ಇವಾಗ ಏನು ಕೇಳ್ತಾ ಇದೆ ಅಂದರೆ ಜೀವನ ಗುಣಮಟ್ಟ ಅಂದರೆ ಏನು ಅಂತ ಕೇಳಿದ್ದೇನೆ. ಜೀವನ ಗುಣಮಟ್ಟ ಅಂದರೆ ಕೊಳ್ಳುವ ಸಮಾನ ಸಾಮರ್ಥ್ಯ ಅಂತ ಅರ್ಥ. ಕೊಳ್ಳುವ ಸಮಾನ ಸಾಮರ್ಥ್ಯಕ್ಕೆ ನಾವು ಏನಂತ ಕರಿತೀವಿ? ಜೀವನ ಗುಣಮಟ್ಟ ಅಂತ ಹೇಳಿ. ಇದಕ್ಕೆ ಇಂಗ್ಲೀಷ್ನಲ್ಲಿ ಪರ್ಚೇಸಿಂಗ್ ಪವರ್ ಪ್ಯಾರಿಟಿ, ಇದನ್ನು ವಿಸ್ತೃತ ರೂಪವನ್ನು ಕೇಳಿದ್ದೇನೆ. ಪವರ್ ಪ್ಯಾರಿಟಿ, ಕೊಳ್ಳುವ ಸಮಾನ ಸಾಮರ್ಥ್ಯ, PPP ಅಂತ ನಾವು ಕರಿತೀವಿ. ಯಾವಾಗ PPP ವಿತ್ PCI
ಅಂದರೆ ಪ್ರತಿಯೊಬ್ಬರ ತಲಾದಾಯಕ್ಕೆ ಅನುಗುಣವಾಗಿ ಅವರಲ್ಲಿ ಕೊಳ್ಳುವ ಸಾಮರ್ಥ್ಯ ಎಷ್ಟಿದೆ ಅನ್ನೋದನ್ನು ನಾವೇನು ತೋರಿಸುತ್ತೆ, ಜೀವನ ಗುಣಮಟ್ಟವನ್ನು ತೋರಿಸುತ್ತೆ. ಸೊ ಎಕ್ಸಾಮ್ಸ್ಗೆ ನಿಮಗೆ ಬರೀ ಜೀವನ ಗುಣಮಟ್ಟ ಕೇಳ್ತಾ ಇಲ್ಲ, ಈಗ ಅದರ ನೆಕ್ಸ್ಟ್ ವರ್ಷನ್ ಕೇಳ್ತಾ ಇದ್ದೇನೆ. ಜೀವನ ಗುಣಮಟ್ಟ ಅಂದರೆ ಏನು, ಅವರು ಹೊಂದಿರತಕ್ಕಂತಹ ತಲಾದಾಯಕ್ಕೆ ಅನುಗುಣವಾಗಿ ಕೊಳ್ಳುವ ಸಮಾನ ಸಾಮರ್ಥ್ಯ ಎಷ್ಟಿದೆ ಅನ್ನೋದನ್ನು ಅಧ್ಯಯನ ಮಾಡೋದೇ ಜೀವನ ಗುಣಮಟ್ಟ. ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ, ನೋಟ್ ಮಾಡ್ಕೊಳ್ಳಿ. ಜೀವನ ಗುಣಮಟ್ಟ ಅಂತಂದರೆ ಅವರು ಹೊಂದಿರುವ ತಲಾದಾಯಕ್ಕೆ ಅನುಗುಣವಾಗಿ, ತಲಾ ಆದಾಯಕ್ಕೆ ಅನುಗುಣವಾಗಿ ಕೊಳ್ಳುವ ಸಮಾನ ಸಾಮರ್ಥ್ಯವನ್ನು ಅಧ್ಯಯನ ಮಾಡುವುದು ಜೀವನ ಗುಣಮಟ್ಟವಾಗಿದೆ. ಫಾರ್ ಎಕ್ಸಾಂಪಲ್ ಈಗ ಭಾರತ ದೇಶದ ತಲಾದಾಯ 1.5 ಲಕ್ಷ ಇದೆ ಅಂತ ಅನ್ಕೊಳ್ಳಿ, 1.5 ಲಕ್ಷ ಇದೆ. ಸೊ ಇವನು ಏನು ಕೊಡ್ಬೋದು, ಒಂದು ಬೈಕನ್ನು ಇಲ್ಲಿ ಆರಾಮಾಗಿ ಕೊತ್ಕೊಳ್ಬಹುದು, ರೈಟ್. ಅದೇ ರೀತಿ ನೇಪಾಳದ ತಲಾದಾಯ ಅವ್ರದ್ದು 2 ಲಕ್ಷ ಇದೆ. ಬಟ್ ಅವರು ಅದೇ ಬೈಕನ್ನು ಕೊಂಡುಕೊಳ್ಳೋದಕ್ಕೆ ಆಗೋದಿಲ್ಲ, ಯಾಕೆಂದರೆ ನೇಪಾಳದ ರುಪೀಸ್ನಲ್ಲಿ ಅದು 3 ಲಕ್ಷ ಆಗಿರುತ್ತೆ, ರೈಟ್. ಅಂದರೆ ಭಾರತಕ್ಕಿಂತ ಇವ್ರ ತಲಾದಾಯ ಕಡಿಮೆ ಆಯ್ತಲ್ವಾ. ಇದನ್ನು ನಾವೇನು ಕರಿತೀವಿ ಅಂತಂದರೆ ಅಸಮಾನ ತಲಾದಾಯ ಅಂತ ಹೇಳಿ. ತಲಾದಾಯ ಇಂಪಾರ್ಟೆಂಟ್ ಅಲ್ಲ, ಇಲ್ಲಿ ಪಿ ಇಂಪಾರ್ಟೆಂಟು. ಇಬ್ಬರದು ತಲಾದಾಯ ಒಂದೇ ಆಗಿದೆನಾ, ರೈಟ್, ಅಥವಾ ಆ ವಸ್ತುಗಳನ್ನು ಕೊಡ್ತಕ್ಕಂಥ ಸಾಮರ್ಥ್ಯ ಒಂದೇ ಆಗಿದೆನಾ ಅಂತ ಅಳತೆ ಮಾಡ್ತಾರೆ. ಅದಕ್ಕೆ ಪರ್ಚೇಸಿಂಗ್ ಪವರ್ ಪ್ಯಾರಿಟಿ. ಸೊ ಭಾರತೀಯರು ಕೊಳ್ಳುವ ಸಾಮರ್ಥ್ಯ ಬೈಕಂದ 1.5 ಆಗಿದೆ ಅಂದರೆ ನೇಪಾಳದು ಕೂಡ ಅಷ್ಟೇ ಇರಬೇಕು. ಸೊ ಅದನ್ನು ಇನ್ಕ್ಲೂಡ್ ಮಾಡಿಕೊಂಡು ಈ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗನ್ನು ಅಧ್ಯಯನ ಮಾಡಲಾಗುತ್ತದೆ. ಸೊ ಫಸ್ಟ್ ಕಾನ್ಸೆಪ್ಟು HDIನಲ್ಲಿ ಬರ್ತಕ್ಕಂಥದ್ದು ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್, ಜೀವನ ಗುಣಮಟ್ಟ, ರೈಟ್. ಎರಡನೇ ಕಾನ್ಸೆಪ್ಟ್ ಬರುತ್ತೆ ಜೀವನ ಗುಣಮಟ್ಟ ಆದಮೇಲೆ ನಾಲೆಜ್. ಬ್ರಿಕೆಟ್ನಲ್ಲಿ ಜ್ಞಾನ ಅಥವಾ ಶಿಕ್ಷಣ. ಹಲವಾರು ಎಕ್ಸಾಮ್ಸ್ಗೆ ಹಲವು ರೀತಿಯಲ್ಲಿ ಕೊಟ್ಟಿದ್ದಾನೆ. ಸೊ ಜ್ಞಾನ ಅಥವಾ ಶಿಕ್ಷಣವನ್ನು ನೋಡ್ತೀವಿ. ಅಂದರೆ ನಮಗೆ HDI ಅಂದರೆ ಮಾನವ ಅಭಿವೃದ್ಧಿನಲ್ಲಿ ಜ್ಞಾನ ಮತ್ತು ಶಿಕ್ಷಣವನ್ನು ಒಳಗೊಂಡಿರ್ತವೆ. ಅದರಲ್ಲಿ ಒಂದನೇದು ಬರುತ್ತೆ ಪ್ರಾಥಮಿಕ ಶಿಕ್ಷಣ, ಎರಡನೇದು ಮಾಧ್ಯಮಿಕ ಶಿಕ್ಷಣ. ಪ್ರಾಥಮಿಕ ಒಂದನೇದು, ಎರಡನೇದು ಮಾಧ್ಯಮಿಕ ಶಿಕ್ಷಣ. ಒಂದನೇದು ಪ್ರಾಥಮಿಕ ಶಿಕ್ಷಣ, ಎರಡನೇದು ಮಾಧ್ಯಮಿಕ ಶಿಕ್ಷಣ, ರೈಟ್. ಪ್ರಾಥಮಿಕ ಶಿಕ್ಷಣಕ್ಕೆ 1/3 ಪ್ರಾಮುಖ್ಯತೆಯನ್ನು ಕೊಡ್ತಾರೆ. ಅಂದರೆ 33% ಇಂಪಾರ್ಟೆನ್ಸ್ ಶಿಕ್ಷಣದಲ್ಲಿ ಪ್ರಾಥಮಿಕ ಶಿಕ್ಷಣಕ್ಕೆ ಕೊಡ್ತಾರೆ. ಇನ್ನು ಎರಡನೇದು ಮಾಧ್ಯಮಿಕ ಶಿಕ್ಷಣಕ್ಕೆ, ಅಂದರೆ ವಯಸ್ಕ ಶಿಕ್ಷಣ ಅಂತಲೂ ಕೂಡ ಕರಿತೀವಿ. ಇದಕ್ಕೆ 3/2 ಅಂಶದ ಪ್ರಾಮುಖ್ಯತೆಯನ್ನು ಕೊಡುತ್ತಾರೆ. 66% ಇಂಪಾರ್ಟೆನ್ಸನ್ನು ಇದಕ್ಕೆ ಕೊಡ್ತಾರೆ. ಸೊ ಒಂದನೇದು ಪ್ರಾಥಮಿಕ ಶಿಕ್ಷಣ, ಎರಡನೇದು ಮಾಧ್ಯಮಿಕ ಶಿಕ್ಷಣ. ಎರಡಕ್ಕೂ ಕೂಡ ಅಷ್ಟೇ ಮಹತ್ವವನ್ನು ಕೊಡ್ತಾರೆ ಶಿಕ್ಷಣದಲ್ಲಿ ಬಂದಾಗ. ಬಟ್ ಅತಿ ಹೆಚ್ಚು ಯಾವುದಕ್ಕೆ ಕೊಡ್ತಾರೆ ಅಂತಂದರೆ ಮಾಧ್ಯಮಿಕ ಶಿಕ್ಷಣಕ್ಕೆ ಅಥವಾ ವಯಸ್ಕ ಶಿಕ್ಷಣಕ್ಕೆ, ರೈಟ್. ಇದನ್ನು ಪ್ರಶ್ನೆಯನ್ನು ಕೇಳಿದ್ದಾನೆ. ಶಿಕ್ಷಣದಲ್ಲಿ HDI ಇರತಕ್ಕಂಥ ಶಿಕ್ಷಣದಲ್ಲಿ ಯಾವುದಕ್ಕೆ ಅತಿ ಹೆಚ್ಚು ಮಹತ್ವವನ್ನು ಕೊಟ್ಟಿದ್ದಾರೆ ಅಂತ ಕೇಳಿದ್ದಾನೆ ಒಂದ್ಸಲಿ. ಎರಡನೇ ಸಲ ಯಾವುದಕ್ಕೆ ಎಷ್ಟು ಪ್ರತಿಶತವಾಗಿ ಮಹತ್ವವನ್ನು ಕೊಟ್ಟಿದ್ದಾರೆ ಅಂತ ಕೇಳಿದ್ದಾನೆ. ಸೊ 2/3 ಮೆಜಾರಿಟಿ ಇದಕ್ಕಿದೆ, ನಾಲೆಜ್ಗಿದೆ. ಸೊ ಎರಡು ಶಿಕ್ಷಣದಲ್ಲಿ ಬರ್ತವೆ. ಇನ್ನು ಮೂರನೇ ಪಾಯಿಂಟು, ಲಾಸ್ಟ್ ಪಾಯಿಂಟು, ಲೈಫ್ ಎಕ್ಸ್ಪೆಕ್ಟೆನ್ಸಿ ಅಂದರೆ ಜೀವಿತಾವಧಿ. ಎಷ್ಟು ವರ್ಷ ನಾವು ಬದುಕ್ತೀವಿ ಅನ್ನೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಜೀವಿತಾವಧಿ ಅಂತ ನಾವು ಕರಿತೀವಿ. ಎಷ್ಟು ವರ್ಷ ನಾವು ಬದುಕ್ತೀವಿ ಲೈಫ್ನಲ್ಲಿ ಅನ್ನೋದು ಕೂಡ ಜೀವಿತಾವಧಿ ಉಂಟಾಗುತ್ತೆ. ಒಬ್ಬ ವ್ಯಕ್ತಿ ಹುಟ್ಟಿದಾಗ ಟೈಮ್ ಆಫ್ ಬರ್ತ್ ಅಂತ ನಾವು ಕರಿತೀವಿ. ಟೈಮ್ ಆಫ್ ಬರ್ತ್ ಜನನದಿಂದಾಗಿ ಎಷ್ಟು ಮಕ್ಕಳು ಬದುಕ್ತವೆ, ಎಷ್ಟು ವರ್ಷ ನಾವು ಬದುಕ್ತೀವಿ ಅನ್ನೋದು ಜೀವಿತಾವಧಿಯಲ್ಲಿ ಬರುತ್ತೆ. ಉದಾಹರಣೆಗೆ ಹುಟ್ಟಿದ 5 ವರ್ಷದಲ್ಲಿ 1500 ಮಕ್ಕಳು ಹೋಯಿತು ಅಂತಂದರೆ, ಅಥವಾ 500 ಮಕ್ಕಳು ಮರಣ ಹೊಂದಿದ್ವು ಅಂತಂದರೆ 5 ವರ್ಷದ ಒಳಗಡೆ 500 ಮಕ್ಕಳು ಮರಣ ಹೊಂದಿದ್ವು ಅಂತಂದರೆ ಅವರ ಜೀವಿತಾವಧಿ ಏನಂತಿದೆ, ತುಂಬ ಕಡಿಮೆ ಇದೆ ಅಂತ ಅರ್ಥ ಆಗುತ್ತೆ. ಸೊ ಈ 3 ಅಂಶಗಳನ್ನು ಕನ್ಸಿಡರ್ ಮಾಡಿಕೊಂಡು HDIಯನ್ನು ಕೊನೆಗೆ ತಯಾರಿಸ್ತಾರೆ. ಆ HDIನಲ್ಲಿ ತಯಾರಿಸಿ ಪ್ರತಿಯೊಂದು ಕಂಟ್ರಿಗೆ 3 ರೀತಿಯಾಗಿ ವಿಭಜನೆ ಮಾಡ್ತಾರೆ. ಒಂದೇದು ಅಭಿವೃದ್ಧಿ ಹೊಂದಿದ ದೇಶಗಳು, ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳು ಮತ್ತು ಹಿಂದುಳಿದ ದೇಶಗಳು ಅಂತ ಹೇಳಿ ಕನ್ಸಿಡರ್ ಮಾಡ್ತಾರೆ, ರೈಟ್. ಸೊ 3 ಅಂಶಗಳು ಬರ್ತವೆ HDIನಲ್ಲಿ. ಫಸ್ಟ್ ಒನ್ ನಾವು ನೋಡಿದ್ವಿ, ಯಾವುದು, ಸ್ಟ್ಯಾಂಡರ್ಡ್ ಆಫ್ ಲಿವಿಂಗು, ಜೀವನ ಗುಣಮಟ್ಟ. ಎರಡನೇದು ಬರ್ತಕ್ಕಂಥದ್ದು ನಾಲೆಜು, ಶಿಕ್ಷಣದಲ್ಲಿ 2 ಬರ್ತವೆ, ಪ್ರಾಥಮಿಕ ಶಿಕ್ಷಣ ಮತ್ತು ಮಾಧ್ಯಮಿಕ ಶಿಕ್ಷಣ ಅಥವಾ ವಯಸ್ಕ ಶಿಕ್ಷಣ ಅಂತ ಹೇಳಿ. ಮೂರನೇದು ಲೈಫ್ ಎಕ್ಸ್ಪೆಕ್ಟೆನ್ಸಿ ಅಂತಲೂ ಬರುತ್ತೆ, ರೈಟ್. ಸೊ ಲೈಫ್ ಎಕ್ಸ್ಪೆಕ್ಟೆನ್ಸಿ ಅಂದಾಗ ಹುಟ್ಟಿದಾಗಿನಿಂದ ಎಷ್ಟು ಮಕ್ಕಳು ಉಳಿತವೆ ಅನ್ನೋದನ್ನು ನಾವು ಲೈಫ್ ಎಕ್ಸ್ಪೆಕ್ಟೆನ್ಸಿಯಲ್ಲಿ ನೋಡ್ತೀವಿ, ರೈಟ್. ಸೊ ಇದು HDI ಬಗ್ಗೆ. ಇನ್ನು 3 ರೀತಿಯಾಗಿ ಕಂಟ್ರಿಯನ್ನು ವಿಭಜಿಸ್ತಾರೆ ಅಂತ ನಾನು ಹೇಳಿದೆ HDI ಸ್ಕೋರ್ನ ಅಳವಡಿಸ್ಕೊಂಡು. ಸೊ ಭಾರತ ಇದರಲ್ಲಿ ಯಾವುದರಲ್ಲಿ ಬರುತ್ತೆ ಅನ್ನೋದನ್ನು ಕೂಡ ನಾವು ನೋಡೋಣ.
ಸೊ ಫಸ್ಟ್ ಒನ್ 3 ವಿಭಾಗದಲ್ಲಿ ಲೋ HDI ಅಂದರೆ ಕಡಿಮೆ ಮಾನವ ಅಭಿವೃದ್ಧಿ ಸೂಚ್ಯಂಕ ಅಂತ ನೋಡ್ತೀವಿ ಒಂದೇದು. ಎರಡನೇದು ಮೀಡಿಯಂ HDI ಕಂಟ್ರೀಸ್, ಮೀಡಿಯಂ HDI. ಥರ್ಡ್ ಒನ್ನು ಹೈ HDI ಅಂತ ಹೇಳಿ, ಹೈ HDI. ರೈಟ್. ಸೊ ಫಸ್ಟ್ ಒನ್ನು ಲೋ HDI ಅಂತಂದರೆ ಒಟ್ಟು ಸ್ಕೋರನ್ನು 1000 ವಿಭಾಗದಿಂದ ಮಾಡ್ತಾರೆ. 0.000ದಿಂದ 1.000 ಇದು HDIನಲ್ಲಿ ಕೊಡ್ತಕ್ಕಂಥ ಸ್ಕೋರ್ಗಳು. ಇವಾಗಲೇ ನೋಡಿದ್ವಲ್ಲ, ಆ 3 ಅಂಶಗಳ ಅನುಗುಣವಾಗಿ ರಾಷ್ಟ್ರಗಳಿಗೆ ಈ ಸ್ಕೋರ್ನಲ್ಲಿ ಒಂದು ಕೊಡ್ತಾರೆ. ಸೊ ಅದರಲ್ಲಿ ಒಂದೇದು ಲೋ HDI, ಇದು 0.00ರಿಂದ 0.499ವರೆಗೆ ಯಾರು ಸ್ಕೋರನ್ನು ಮಾಡ್ತವೆ ಅಥವಾ ಯಾವ ರಾಷ್ಟ್ರಗಳು ಸ್ಕೋರನ್ನು ಮಾಡ್ತವೆ ಆ ರಾಷ್ಟ್ರಗಳನ್ನು ಕಡಿಮೆ ಮಾನವ ಅಭಿವೃದ್ಧಿ ಸೂಚ್ಯಂಕ ಹೊಂದಿರುವ ರಾಷ್ಟ್ರಗಳು ಅಂತ ವಿಭಜನೆ ಮಾಡ್ತಾರೆ. 1ನೇ ಪಾಯಿಂಟು, ಮಾನವ ಅಭಿವೃದ್ಧಿ ಸೂಚ್ಯಂಕದಲ್ಲಿ 3 ಪ್ರಕಾರವಾಗಿ ರಾಷ್ಟ್ರಗಳನ್ನು ವಿಭಜನೆ ಮಾಡ್ತಾರೆ. ಅದರಲ್ಲಿ ಒಂದೇದು ಲೋ HDI, ಕಡಿಮೆ ಮಾನವ ಅಭಿವೃದ್ಧಿ ಸೂಚ್ಯಂಕ. ಅದನ್ನು ನಾವೇನಂತ ಕರಿತೀವಿ, 0.000ರಿಂದ 0.499ವರೆಗೆ ಇರ್ತಕ್ಕಂಥ ರಾಷ್ಟ್ರಗಳನ್ನು ನಾವೇನಂತ ಕರಿತೀವಿ, ಕಡಿಮೆ ಅಭಿವೃದ್ಧಿ ಹೊಂದಿರತಕ್ಕಂಥ ಮಾನವ ಅಭಿವೃದ್ಧಿ ಸೂಚ್ಯಂಕ ಹೊಂದಿರತಕ್ಕಂಥ ರಾಷ್ಟ್ರಗಳು ಅಂತ ಕನ್ಸಿಡರ್ ಮಾಡ್ತೀವಿ. ಎರಡನೇದೇನು ಬರುತ್ತೆ, 0.500ರಿಂದ 0.799 ಈ ಅಡಿಯಲ್ಲಿ ಬರ್ತಕ್ಕಂಥ ರಾಷ್ಟ್ರಗಳನ್ನು ಮಧ್ಯಮ ಮಾನವ ಅಭಿವೃದ್ಧಿ ಹೊಂದಿರತಕ್ಕಂಥ ರಾಷ್ಟ್ರಗಳು ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಭಾರತ ಈ ಕ್ಯಾಟಗರಿನಲ್ಲಿ ಬರುತ್ತೆ. ರೈಟ್. ಪ್ರಶ್ನೆ ಹೀಗೆ ಕೇಳಿದ್ದಾರೆ, ಭಾರತ ಈ ಮಾನವ ಅಭಿವೃದ್ಧಿ ಸೂಚ್ಯಂಕದಲ್ಲಿ ಯಾವ ಕ್ಯಾಟಗರಿನಲ್ಲಿ ಬರುತ್ತೆ, ಈ ಕ್ಯಾಟಗರಿನೋ ಈ ಕ್ಯಾಟಗರಿನೋ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ರೈಟ್. ಯಾವುದು ಅಂತಂದರೆ 0.500ರಿಂದ 0.799ವರೆಗಿನ ಅಂಕಗಳನ್ನು ಗಳಿಸಿಕೊಂಡಿರ್ತಕ್ಕಂಥ ರಾಷ್ಟ್ರಗಳ ಪಟ್ಟಿಯಲ್ಲಿ ಭಾರತ ಬರುತ್ತೆ. ಅದಕ್ಕೆ ನಾವು ಮಧ್ಯಮ ಅಭಿವೃದ್ಧಿ ಹೊಂದಿರತಕ್ಕಂಥ ಮಾನವ ಅಭಿವೃದ್ಧಿ ರಾಷ್ಟ್ರಗಳು ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಮೂರನೇದು ಬರುತ್ತೆ 0.800ರಿಂದ 1.000. ಈ ಪಟ್ಟಿಯಲ್ಲಿ ರ್ಯಾಂಕ್ಗಳನ್ನು ಹೊಂದಿರತಕ್ಕಂಥ ರಾಷ್ಟ್ರಗಳಲ್ಲಿ ಕರಿತೀವಿ ಅತಿ ಹೆಚ್ಚು ಮಾನವ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳು ಅಂತ ನಾವು ಕರಿತೀವಿ. ರೈಟ್. 3 ಅಂಶಗಳನ್ನು, ಒಂದು ಕಡಿಮೆ ಮಾನವ ಅಭಿವೃದ್ಧಿ, ಎರಡನೇದು ಮಧ್ಯಮ ಮಾನವ ಅಭಿವೃದ್ಧಿ, ಮೂರನೇದು ಅತಿ ಹೆಚ್ಚು ಮಾನವ ಅಭಿವೃದ್ಧಿ ಹೊಂದಿರತಕ್ಕಂಥ ರಾಷ್ಟ್ರಗಳು ಅಂತ ಹೇಳಿ ನಾವೇನು ಮಾಡ್ತೀವಿ, ಕನ್ಸಿಡರನ್ನು ಮಾಡ್ತೀವಿ. ರೈಟ್. ಇಷ್ಟು ಅಂಶಗಳನ್ನು ನಾವು ಈ ಮಾನವ ಅಭಿವೃದ್ಧಿ ಸೂಚ್ಯಂಕದಲ್ಲಿ ನೋಡಿದ್ದೀವಿ. ಕೊನೆಗೆ ಇದ್ರ ಮೇಲೆ ಒಂದು ಪ್ರಶ್ನೆಯನ್ನು ಆಲ್ರೆಡಿ ಕೇಳಿದ್ದೇನೆ. ಮಾನವ ಅಭಿವೃದ್ಧಿ ಸೂಚ್ಯಂಕಕ್ಕೆ ಸಂಬಂಧಪಟ್ಟ ಹಾಗೆ ಮಾನವ ಅಭಿವೃದ್ಧಿ ಸೂಚ್ಯಂಕದಲ್ಲಿ ಪರ್ ಕ್ಯಾಪಿಟಾನ ಕನ್ಸಿಡರ್ ಮಾಡ್ತಾರಾ ಇಲ್ವಾ ಅಂತ ಹೇಳಿ. ರೈಟ್. ಪ್ರಶ್ನೆ ಏನಿದೆ, ಸಿಂಪಲ್ ಆಗಿದೆ. HDIನಲ್ಲಿ ಮಾನವ ಅಭಿವೃದ್ಧಿ ಸೂಚ್ಯಂಕದಲ್ಲಿ ತಲಾದಾಯವನ್ನು ಒಳಗೊಂಡಿದೆಯೋ ಇಲ್ಲವೋ ಅಂತ ಕೇಳಿದ್ದೇನೆ. ತಲಾದಾಯ ಒಳಗೊಂಡಿದೆಯೇ ಇಲ್ಲವೇ ಅಂತ ಪ್ರಶ್ನೆಯನ್ನು ಕೇಳಿದ್ದೇನೆ. ರೈಟ್. ನೀವೇ ನೋಡ್ಕೊಳ್ಳಿ, ಇನ್ನೊಂದ್ಸಲಿ ನಾನು ರಿವಿಷನ್ ಮಾಡ್ತಾ ಇದ್ದೇನೆ. ಸೊ ಫಸ್ಟ್ ಪಾಯಿಂಟು ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಬರುತ್ತೆ. ಇದರಲ್ಲಿ ಇದೇನಾ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಅಂತಕ್ಕಂಥದ್ದು. ರೈಟ್. ಇದರಲ್ಲಿ ತಲಾದಾಯ ಇದೆನಾ, ಕೊಳ್ಳುವ ಸಮಾನ ಸಾಮರ್ಥ್ಯ ಯಾವುದರ ಮೇಲೆ, ತಲಾದಾಯದ ಮೇಲೆ. ಇದರಲ್ಲಿ ಇನ್ಗ್ರೀಡಿಯೆಂಟ್ ಇದೆ ಅಂದರೆ ತಲಾದಾಯನೂ ಕೂಡ ಇದರಲ್ಲಿ ಇದೆ ಅಂತ ಅರ್ಥ ಆಯಿತು ತಾನೆ. ರೈಟ್. ಸೊ ಇಷ್ಟು ಅಂಶವನ್ನು ನಾವು ನೆನಪಿನಲ್ಲಿ ಇಟ್ಕೋಬೇಕು. ಫಸ್ಟ್ ಒನ್ನು ಸ್ಟ್ಯಾಂಡರ್ಡ್ ಆಫ್ ಲಿವಿಂಗು, ಸೆಕೆಂಡ್ ಒನ್ನು ನಾಲೆಜು, ಥರ್ಡ್ ಒನ್ ಲೈಫ್ ಎಕ್ಸ್ಪೆಕ್ಟೆನ್ಸಿ. ಅಂದರೆ ತಲಾದಾಯ ಇದರಲ್ಲಿ ಇನ್ಗ್ರೀಡಿಯೆಂಟ್ ಆಗಿದೆ ಅಂದರೆ ಇದರ ಒಳಗಡೆನೇ ಇದೆ ಅಂತ ಅರ್ಥ ಆಯಿತು. ನಿಮಗೆ 4 ಆಪ್ಷನ್ಸ್ ಕೊಟ್ಟು ಅಲ್ಲೇ ತಲಾದಾಯ ಇದೇನಾ ಅಂತ ಕೇಳಿದರೆ ಎಸ್ ಇದೆ ಅಂತ ಹೇಳಿ ನೀವು ಹೇಳಬೇಕು. ಸೊ ದಿಸ್ ಇಸ್ ಆಲ್ ಅಬೌಟ್ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸು, ಮಾನವ ಅಭಿವೃದ್ಧಿ ಸೂಚ್ಯಂಕ. ಇದನ್ನು ಅಭಿವೃದ್ಧಿ ಮತ್ತು ಬೆಳವಣಿಗೆ ನಡುವಿನ ವ್ಯತ್ಯಾಸವನ್ನು ಕೂಡ ನಾವು ನೋಡಿದ್ವಿ. ರೈಟ್. ಈಗ ಕ್ವಶನ್ ಆನ್ಸರ್ ಸೆಷನ್. ರೈಟ್. ಈಗ ಕ್ವಶನ್ ಆನ್ಸರ್ ಸೆಷನ್ನು ನೋಡೋಣ. ರೈಟ್. ಲೆಟ್ಸ್ ಬಿಗಿನ್ ಅವರ್ ಕ್ವಶನ್ ಆನ್ಸರ್ಸ್. ತುಂಬ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ಡಿಸ್ಕಸ್ ಮಾಡೋದಿದೆ. ಸೊ ಲಾಸ್ಟ್ ತರಗತಿನಲ್ಲಿ ನಾವು 2 ನೋಡಿದ್ವಿ. ಭಾರತದ ಉಪರಾಷ್ಟ್ರಪತಿಗಳು ಯೋಜನಾ ಆಯೋಗದ ಪದನಿಮಿತ್ತ ಉಪಾಧ್ಯಕ್ಷರಾಗಿರ್ತಾರೆ, ಇದನ್ನು ಕೂಡ ಅಧ್ಯಯನ ಮಾಡಿದ್ವಿ. ಅದೇ ರೀತಿ ಪ್ರಪ್ರಥಮ ಬಾರಿಗೆ ಬಡತನ ನಿವಾರಣೆಯನ್ನು ತನ್ನ ಪಂಚವಾರ್ಷಿಕ ಯೋಜನೆ ಗುರಿಯನ್ನಾಗಿರಿಸಿಕೊಂಡಿರ್ತಕ್ಕಂಥ ಯೋಜನೆ ಯಾವುದು ಅನ್ನೋದನ್ನು ಕೂಡ ನಾವು ನೋಡಿದ್ವಿ. ಸೊ ಎಲ್ಲ ಅಂಶಗಳನ್ನು ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. ರೈಟ್. ಸೊ ಈಗ ಇವತ್ತಿನ ಪ್ರಶ್ನೆಗಳಿಗೆ ಎಲ್ಲರೂ ಕಮೆಂಟ್ ಬಾಕ್ಸ್ನಲ್ಲಿ ಆನ್ಸರ್ನ ಹಾಕಬೇಕು. ಇವತ್ತಿನ ಎಕನಾಮಿಕ್ಸ್ ತರಗತಿಯ ಪ್ರಶ್ನೆಗಳು ಈ ರೀತಿಯಾಗಿವೆ. ರೈಟ್. ಎಲ್ಲರೂ ಕಮೆಂಟ್ ಬಾಕ್ಸ್ನಲ್ಲಿ ಆನ್ಸರನ್ನು ಹಾಕಬೇಕು. ರೈಟ್. ಲೆಟ್ಸ್ ಬಿಗಿನ್ ದೆನ್. ಫಸ್ಟ್ ಒನ್ನು ಸ್ಟಾರ್ಟ್ ಮಾಡೋಣ. ಕಮೆಂಟ್ ಬಾಕ್ಸಲ್ಲಿ ಎಲ್ಲರೂ ಪ್ರಶ್ನೆಗಳನ್ನು ಹಾಕಬೇಕು. ರೈಟ್. ಮೊದಲನೇ ಪ್ರಶ್ನೆ, 1867 ಮತ್ತು 1868ರಲ್ಲಿ ಭಾರತದ ತಲಾದಾಯ ಎಷ್ಟಾಗಿತ್ತು? ಪರ್ ಕ್ಯಾಪಿಟಲ್ ಇನ್ಕಮ್ 20 ರೂಪಾಯಿ ಆಗಿತ್ತು.
ಸೊ ಇದು ಸರಿನಾ ತಪ್ಪು ಅನ್ನೋದನ್ನು ನೀವು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಬೇಕು. ರೈಟ್, ಸರಿನಾ ತಪ್ಪು ಅನ್ನೋದನ್ನು. ರೈಟ್, ಇವತ್ತಿನ ಮೊದಲನೇ ಪ್ರಶ್ನೆ ಕಮೆಂಟ್ ಬಾಕ್ಸ್ನಲ್ಲಿ ಆನ್ಸರನ್ನು ಹಾಕಬೇಕು. ಭಾರತದ ತಲಾದಾಯವು 1867 ಮತ್ತು 68ರಲ್ಲಿ 20 ರೂಪಾಯಿ ಆಗಿತ್ತು. ಇದು ಒಂದನೇ ಪ್ರಶ್ನೆ. ಎರಡನೇದು ಟ್ರೂ ಆರ್ ಫಾಲ್ಸ್ ಅನ್ನೋದು ಮಾತ್ರ ನೀವು ಹಾಕಬೇಕು. ಟ್ರೂ ಅಥವಾ ಫಾಲ್ಸ್ ಅನ್ನೋದನ್ನು ಮಾತ್ರ ನೀವು ಹಾಕಬೇಕು. ರೈಟ್, ಎರಡನೇದು ತಲಾದಾಯವು ಸ್ಥಿರ ಬೆಲೆಗಿಂತ ಚಾಲ್ತಿ ಬೆಲೆಯಲ್ಲಿ ಹೆಚ್ಚಾಗಿರ್ತದೆ. ಇದ್ರ ಬಗ್ಗೆ ನಾನು ಆಲ್ರೆಡಿ ನಿಮಗೆ ಡಿಸ್ಕಸ್ ಮಾಡಿ ಹೇಳಿದ್ದೇನೆ. ಸ್ಥಿರ ಬೆಲೆ ಅಂದರೆ ಏನು, ಚಾಲ್ತಿ ಬೆಲೆ ಅಂದರೆ ಏನು. ಸೊ ಎರಡನೇದು ಟ್ರೂ ಆರ್ ಫಾಲ್ಸ್ ಅನ್ನೋದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಬೇಕು. ಸ್ಥಿರ ಬೆಲೆಗಿಂತ ಚಾಲ್ತಿ ಬೆಲೆಯಲ್ಲಿ ಹೆಚ್ಚಾಗಿರುತ್ತದೆ ಯಾವುದು, ತಲಾದಾಯ. ಇನ್ನು ಮೂರನೇದು ಭಾರತದ GDPಗೆ ಕೃಷಿ, ಕೈಗಾರಿಕೆ ಮತ್ತು ಸೇವಾ ವಲಯದ ಕೊಡುಗೆಯು ಇಳಿಕೆ ಕ್ರಮದಲ್ಲಿ ಮುಂದುವರೆದಿದೆ. ರೈಟ್, GDPಗೆ ಕೃಷಿ, ಕೈಗಾರಿಕೆ ಮತ್ತು ಸೇವಾ ವಲಯದ ಕೊಡುಗೆಯು ಭಾರತದ GDPಗೆ ಏನಾಗಿದೆ, ಇಳಿಕೆ ಕ್ರಮದಲ್ಲಿ ಮುಂದುವರೆದಿದೆಯೇ ಅನ್ನೋದಿದೆ. ರೈಟ್, ಸೊ ಮೂರನೇ ಪ್ರಶ್ನೆಗೆ ಟ್ರೂ ಆರ್ ಫಾಲ್ಸ್ ಅನ್ನೋದ ಕಮೆಂಟ್ ಬಾಕ್ಸ್ನ ಹಾಕಬೇಕು. 3 ಅಂತ ಬರೀಬೇಕು ಅಥವಾ 1 ಅಂತ ಬರೀಬೇಕು. ಅದ್ರ ಮುಂದೆ ನೀವು ಟ್ರೂ ಅಥವಾ ಫಾಲ್ಸ್ ಅಂತ ಹಾಕಬೇಕು. ರೈಟ್, ನಾಲ್ಕನೇ ಪ್ರಶ್ನೆ ಬಂಡವಾಳ ಗಳಿಕೆ ಎಂದರೆ ಕ್ಯಾಪಿಟಲ್ ಗೇನ್ ಅಂತ ನಾವು ಕರಿತೀವಿ. ಇಂಗ್ಲೀಷ್ನಲ್ಲಿ ಇದನ್ನು ಬರ್ಕೊಳ್ಳಿ, ಕ್ಯಾಪಿಟಲ್ ಗೇನ್. ಬಂಡವಾಳ ಗಳಿಕೆ ಅಂತಂದ್ರೆ ಒಂದು ವಸ್ತುವಿನ ಬೆಲೆಯಲ್ಲಿ ಅನಿಶ್ಚಿತ ಕಾರಣಗಳಿಂದ ಹೆಚ್ಚಳವಾಗುವುದು. ರೈಟ್, ಒಂದು ವಸ್ತುವಿನ ಬೆಲೆಯಲ್ಲಿ ಅನಿಶ್ಚಿತ ಕಾರಣಗಳಿಂದ ಹೆಚ್ಚಳವಾಗುವುದನ್ನು ಅಂತ ಕರಿತೀವಿ ನಾವು ಬಂಡವಾಳ ಗಳಿಕೆ ಅಂತ ಕರಿತೀವಿ. ಇದು ಟ್ರೂ ಆರ್ ಫಾಲ್ಸ್ ಅನ್ನೋದನ್ನ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಬೇಕು. ಅದೇ ರೀತಿ ಐದನೇದು ಕೋರ್ ಇಂಡಸ್ಟ್ರಿ ಅಂತ ಬರ್ತವೆ. ಅದರಲ್ಲಿ ಒಟ್ಟು 6 ವಲಯಗಳು ಬರುತ್ತವೆ. ಕೋರ್ ಇಂಡಸ್ಟ್ರಿನಲ್ಲಿ ಎಷ್ಟು, 6 ವಲಯಗಳು ಬರುತ್ತವೆ. ಇಂಡಸ್ಟ್ರೀಸ್ನಲ್ಲಿ 6 ವಲಯಗಳು ಬರ್ತವೆ. ಟ್ರೂ ಅಥವಾ ಫಾಲ್ಸ್ ಅನ್ನೋದನ್ನ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಬೇಕು. ಅದೇ ರೀತಿ ಆರನೇದು ಹಸಿರು ಕ್ರಾಂತಿಯನ್ನು ಪ್ರಾರಂಭಿಸಿದ ಪಂಚವಾರ್ಷಿಕ ಯೋಜನೆ 4ನೇ ಪಂಚವಾರ್ಷಿಕ ಯೋಜನೆಯಾಗಿದೆ. ಟ್ರೂ ಆರ್ ಫಾಲ್ಸ್ ಅನ್ನೋದನ್ನ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಬೇಕು. ಏಳನೇದು 11ನೇ ಪಂಚವಾರ್ಷಿಕ ಯೋಜನೆಯ ಅವಧಿ 2005ರಿಂದ 2010, 2005ರಿಂದ 2010 ಆಗಿತ್ತು. ರೈಟ್, ಎಂಟನೇದು ಭಾರತ ಯೋಜನಾ ಆಯೋಗವನ್ನು 1953ರಲ್ಲಿ ರಚನೆ ಮಾಡಲಾಯಿತು. ನೆಕ್ಸ್ಟು ಭಾರತದ ಸ್ವಾತಂತ್ರ್ಯ ನಂತರದಲ್ಲಿ ಪ್ರಥಮ ಬಾರಿಗೆ ಆರ್ಥಿಕ ಸುಧಾರಣೆಗಳನ್ನು ಇಂದಿರಾ ಗಾಂಧಿಯವರು ಪರಿಚಯಿಸಿದರು. ರೈಟ್, ಭಾರತದ ಸ್ವಾತಂತ್ರ್ಯ ನಂತರದಲ್ಲಿ ಪ್ರಥಮ ಬಾರಿಗೆ ಆರ್ಥಿಕ ಸುಧಾರಣೆಗಳನ್ನು ಅಂದರೆ ನ್ಯೂ ಎಕನಾಮಿಕ್ ಪಾಲಿಸಿ ಅಂತ ನಾವು ಹೇಳ್ತೀವಿ. ಎಕನಾಮಿಕ್ ರಿಫಾರ್ಮ್ಸನ್ನು ಪ್ರಥಮ ಬಾರಿಗೆ ಯಾರು, ಇಂದಿರಾ ಗಾಂಧೀಜಿಯವರು ಪರಿಚಯಿಸಿದರು ಅಂತಿದೆ. ಸೊ ಈ ಎಲ್ಲ ಪ್ರಶ್ನೆಗಳಿಗೆ ನೀವೇನು ಮಾಡಬೇಕು, ಕಮೆಂಟ್ ಬಾಕ್ಸ್ನಲ್ಲಿ ಆನ್ಸರನ್ನು ಹಾಕಬೇಕು. ಸೊ ನೋಡೋಣ, ಒಂದನೇ ಪ್ರಶ್ನೆಯಿಂದ ಯಾರು ಕರೆಕ್ಟ್ ಹಾಕಿದ್ದಾರೆ. ರಾಜೇಶ್ ಹೇಳ್ತಾ ಇದ್ದಾರೆ ಭಾರತದ ತಲಾದಾಯ 1867 ಮತ್ತು 68ರಲ್ಲಿ 20 ರೂಪಾಯಿ ಆಗಿತ್ತು. ಟ್ರೂ ಅಂತ ಹೇಳಿದ್ದಾರೆ. ಪ್ರಕಾಶ್ ತೋನಗಟ್ಟಿ ಟ್ರೂ, ಮೊಹಮ್ಮದ್ ಅಕ್ಬರ್ ಟ್ರೂ. ಒಂದನೇ ಪ್ರಶ್ನೆಗೆ ರೈಟ್. ಸೊ ಒಂದನೇ ಪ್ರಶ್ನೆ ಸರಿಯಾಗಿದೆ. ದಿಸ್ ಇಸ್ ಟ್ರೂ. ಒಂದನೇ ಪ್ರಶ್ನೆ ಸರಿಯಾಗಿದೆ. ಭಾರತದ ತಲಾದಾಯ ಇದನ್ನ ನೀವು ನೋಟ್ ಅಂತ ಬರ್ಕೋಬೇಕಲ್ಲಿ ಕೆಳಗಡೆ ಎಲ್ಲರೂ. ಬರೀ ಇದನ್ನು ಓದೋದಿಲ್ಲ. ಇವೆಲ್ಲ ಪ್ರಶ್ನೆಗಳು ಇಂಪಾರ್ಟೆಂಟು. ಆಲ್ರೆಡಿ ಎಕ್ಸಾಮ್ಸಿಗೆ ಕೇಳಿರ್ತಕ್ಕಂಥ ಪ್ರಶ್ನೆಗಳಿದ್ದಾವೆ. ಸೊ ನೀವು ನೋಟ್ ಅಂತ ಬರ್ಕೊಂಡು ಕೆಳಗಡೆ ಏನು ಮಾಡಬೇಕು, ಅಲ್ಲಿ ನಿಮ್ಮ ಬುಕ್ಸ್ನಲ್ಲಿ ನೋಟ್ ಅಂತ ಬರ್ಕೊಂಡು ಪ್ರತಿಯೊಂದು ಆನ್ಸರ್ಸನ್ನು ನೀವು ಬರ್ಕೋಬೇಕು. ಸೊ ಫಸ್ಟ್ ಒನ್ ಈಸ್ ಟ್ರೂ. ಸೆಕೆಂಡ್ ಒನ್ ನೋಡೋಣ. ತಲಾದಾಯವು ಸ್ಥಿರ ಬೆಲೆಗಿಂತ ಚಾಲ್ತಿ ಬೆಲೆಯಲ್ಲಿ ಹೆಚ್ಚಾಗಿರುತ್ತದೆ. ಎರಡನೇದಕ್ಕೆ ರಾಜೇಶ್ ಟ್ರೂ, ಮೊಹಮ್ಮದ್ ಅಕ್ಬರ್ ಟ್ರೂ, ಪ್ರಕಾಶ್ ಟ್ರೂ, ಮೋಹನ್ ಜಾಧವ್ ಟ್ರೂ ಅಂತ ಹಾಕಿದ್ದಾರೆ. ರೈಟ್, ಸ್ಥಿರ ಬೆಲೆ ಮತ್ತು ಚಾಲ್ತಿ ಬೆಲೆ, ಕರೆಂಟ್ ಪ್ರೈಸ್ ಮತ್ತು ಬೇಸ್ ಇಯರ್ನ ನಾನು ನಿಮ್ಗೆ ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. ರೈಟ್, ಸೊ ಇದು ಕೂಡ ಟ್ರೂ ಆಗಿದೆ. ಕಳೆದ ತರಗತಿಯಲ್ಲಿ ಇದರ ಬಗ್ಗೆ ತುಂಬ ಚೆನ್ನಾಗಿ ಡಿಸ್ಕಸ್ ಮಾಡಿದ್ವಿ. ಅದನ್ನು ಒಂದ್ಸಲ ನೋಡಿದ್ರೆ ನೀವು ಆನ್ಸರ್ನ ಸುಲಭವಾಗಿ ಮಾಡ್ಬೋದು. ಸೊ ತಲಾದಾಯ ಏನಾಯ್ತು, ಯಾವಾಗ್ಲೂ ಚಾಲ್ತಿ ಬೆಲೆ ಹೆಚ್ಚಾಗಿರುತ್ತೆ, ಯಾಕಂದರೆ ಇದರಲ್ಲಿ ಇನ್ಫ್ಲೇಷನ್ ಕೂಡಿರುತ್ತೆ. ರೈಟ್. ಸೊ ಮೂರನೇ ಪ್ರಶ್ನೆ ಮೋಹನ್ ಜಾಧವ್ ಮೂರನೇದು ಫಾಲ್ಸ್ ಅಂತ ಹೇಳಿದರೆ, ಭಾರತದ GDPಗೆ ಕೃಷಿ, ಕೈಗಾರಿಕೆ, ಸೇವಾ ವಲಯದ ಕೊಡುಗೆಯು ಇಳಿಕೆ ಕ್ರಮದಲ್ಲಿ ಮುಂದುವರೆದಿದೆ ಅಂತಂದರೆ GDPಗೆ ಕೃಷಿ ಮತ್ತು ಕೈಗಾರಿಕೆ ಮತ್ತು ಸೇವಾ ವಲಯದ ಪಾಲು ಕಡಿಮೆ ಆಗ್ತಾ ಇದೆ ಅಂತ ಅರ್ಥ. ರೈಟ್. ಸೊ ಇದು ಫಾಲ್ಸ್. ಯಾಕೆ ಅಂತಂದರೆ ಸೇವಾ ವಲಯದ ಪಾಲು ಹೆಚ್ಚಾಗ್ತಾ ಇದೆ, ಕಡಿಮೆ ಆಗ್ತಾ ಇಲ್ಲ. ಸೊ ಈ ಅಂಶವನ್ನು ನೀವು ನೆನಪಿಟ್ಕೋಬೇಕು. ಸೇವಾ ವಲಯದ ಪಾಲು ಏನಾಗ್ತಾ ಇದೆ, GDPಗೆ ಹೆಚ್ಚಾಗ್ತಾ ಇದೆ ಹೊರತು ಕಡಿಮೆ ಆಗ್ತಾ ಇಲ್ಲ. ರೈಟ್. ಸೊ ದಿಸ್ ಇಸ್ ದ ಫಸ್ಟ್ ಪಾಯಿಂಟ್. ನೆಕ್ಸ್ಟು ನಾಲ್ಕನೇದು ಬಂಡವಾಳ ಗಳಿಕೆ, ಕ್ಯಾಪಿಟಲ್ ಗೇನ್ ಅಂತಕ್ಕಂಥ ಒಂದು ಕಾನ್ಸೆಪ್ಟು. ಇದನ್ನು UPSC CDS ಎಕ್ಸಾಮ್ಸ್ಗೆ ಕೇಳಿದ್ದಾರೆ.
UPSC CDS ಮತ್ತು ಬ್ಯಾಂಕಿಂಗ್ ಎಕ್ಸಾಮ್ಸ್ಗಳಿಗೆ ಇದನ್ನು ರಿಪೀಟೆಡ್ ಆಗಿ ಕೇಳಿದ್ದಾರೆ. ಕ್ಯಾಪಿಟಲ್ ಗೇನ್ ಅಂದರೆ ಏನು ಅಂತ ಅನ್ನೋದನ್ನು ಸ್ವಲ್ಪ ನೋಡೋಣ. ಕ್ಯಾಪಿಟಲ್ ಗೇನ್ ಅಥವಾ ಬಂಡವಾಳ ಗಳಿಕೆ ಅನ್ನೋದನ್ನು ನೀವು ಬರ್ಕೊಳ್ಳಿ. ಕ್ಯಾಪಿಟಲ್ ಗೇನ್ ಉದಾಹರಣೆಗೆ ಇವಾಗ 1950ನೇ ಇಸ್ವಿನಲ್ಲಿ ಏನಿರುತ್ತೆ, ಒಂದು ಚಿನ್ನದ ನಾಣ್ಯ ಇರುತ್ತೆ ಅಂತ ಅಂದ್ಕೊಳ್ಳಿ. ಆವಾಗ ಅದರ ಬೆಲೆ ಎಷ್ಟಿರುತ್ತೆ, 5 ರೂಪಾಯಿ ಅಥವಾ 5 ಪೈಸೆ ಇರುತ್ತೆ. ಬಟ್ ಇವಾಗ ನೀವು ಆ ಚಿನ್ನದ ನಾಣ್ಯದ ಬೆಲೆ ಕೇಳಿದ್ರೆ ಎಷ್ಟಾಗಿರುತ್ತೆ, 1 ಲಕ್ಷ ಆಗಿರುತ್ತೆ. ವ್ಯಾಲ್ಯೂ ಎಷ್ಟೇ ಇರುತ್ತೆ, 5 ಗ್ರಾಮ್ ಇರತಕ್ಕಂಥದ್ದು ಚಿನ್ನದ ನಾಣ್ಯ. ಅವಾಗ ಇದ್ರದ್ದು ಬರೀ 5 ರೂಪಾಯಿ ಆಗಿತ್ತು. ಬಟ್ ಇವಾಗ ನೀವು ಅದರ ಬೆಲೆಯನ್ನು ಕೇಳಿದ್ರೆ 5 ಲಕ್ಷ ರೂಪಾಯಿ ಆಗಿರುತ್ತೆ. ಸೊ ಟೈಮ್ನಲ್ಲಿ ಅನಿಶ್ಚಿತವಾಗಿ ಆಟೋಮೆಟಿಕಲಿ ಹೆಚ್ಚಳವಾಗೋದಕ್ಕೆ ನಾವೇನು ಕರಿತೀವಿ, ಕ್ಯಾಪಿಟಲ್ ಗೇನ್. ಇನ್ನೊಂದು ಉದಾಹರಣೆ, ರೈಟ್, ನಿಮ್ಮ ಹತ್ರ ಈಗ ಈರುಳ್ಳಿ ಇದೆ ಅಂತ ಅನ್ಕೊಳ್ಳಿ. ನೆಕ್ಸ್ಟ್ ಮಾರ್ಕೆಟ್ನಲ್ಲಿ ನೀವು ಈರುಳ್ಳಿ ತೊಗೊಂಡಿರ್ತೀರಾ, 100 kg ಈರುಳ್ಳಿ ನಿಮ್ಮ ಹತ್ರ ಇರುತ್ತೆ. ಈರುಳ್ಳಿಯನ್ನು ಒಂದು ವಾರದಲ್ಲಿ ಮಾರ್ಕೆಟ್ನಲ್ಲಿ ಈರುಳ್ಳಿಗಳು ಆಟೋಮೆಟಿಕಲಿ ಖಾಲಿ ಆಗ್ತವೆ. ಸೊ ಅವಾಗ ಆಟೋಮೆಟಿಕಲಿ ನಿಮ್ಮ ಈರುಳ್ಳಿ ಬೆಲೆ ಏನಾಗುತ್ತೆ, 200 ರೂಪಾಯಿ ಆಗುತ್ತೆ ಪ್ರತಿ ಕೆಜಿಗೆ. ನೀವು 100 ರೂಪಾಯಿ ಕೆಜಿ ತೊಗೊಂಡಿರ್ತೀರಾ, ಬಟ್ ನೆಕ್ಸ್ಟ್ ವೀಕೇನೆ 200 ರೂಪಾಯಿ ಆಗುತ್ತೆ. ಸೊ ಇದಕ್ಕೇನಂತ ಕರಿತೀವಿ, ಬಂಡವಾಳ ಗಳಿಕೆ ಅಂತ ಕರಿತೀವಿ. ಅನಿಶ್ಚಿತ ಕಾರಣಗಳಿಂದ ನಮ್ಮ ಮೌಲ್ಯದಲ್ಲಿ ಹೆಚ್ಚಳವಾಗುವುದನ್ನು ಅಂತ ಕರಿತೀವಿ, ಬಂಡವಾಳ ಗಳಿಕೆ ಅಂತ ಕರಿತೀವಿ. ಸೊ 4ನೇ ಪ್ರಶ್ನೆಗೆ ಎಲ್ಲರೂ ಫಾಲ್ಸ್ ಅಂತ ಹಾಕಿದ್ದೀರಾ ತುಂಬ ಜನ, ರೈಟ್. ದಿಸ್ ಇಸ್ ದ ರೈಟ್ ಆನ್ಸರ್. ಇದು ಕರೆಕ್ಟ್ ಆಗಿದೆ. ಮೊಹಮ್ಮದ್ ಅಕ್ಬರ್ ಕರೆಕ್ಟ್ ಅಂತ ಹಾಕಿದ್ದಾರೆ, ರೈಟ್. ಒಬ್ಬರು ಮಾತ್ರ ಕರೆಕ್ಟ್ ಅಂತ ಹಾಕಿದ್ದಾರೆ 4ನೇದು. ಸೊ ಬಂಡವಾಳ ಗಳಿಕೆ ಅನ್ನೋದು ಏನೋದನ್ನು ನೀವು ಬರ್ಕೊಂಬಿಡಿ, ರೈಟ್. ಬಂಡವಾಳ ಗಳಿಕೆ ಅಂದರೆ ಇಷ್ಟೇ, ಒಂದು ವಸ್ತುವಿನ ಬೆಲೆಯಲ್ಲಿ ಅನಿಶ್ಚಿತ ಕಾರಣಗಳಿಂದ, ರೀಸನ್ ಏನು ಬೇಕಾದರೂ ಆಗಿರ್ಬೋದು, ಅದು ಹೆಚ್ಚಳ ಆಗುತ್ತೆ. ಇನ್ನು 5ನೇ ಪ್ರಶ್ನೆ ನೋಡೋಣ. ಸುಮಾರು ಸಲ ರಿಪೀಟೆಡ್ ಆಗಿರ್ತಕ್ಕಂಥ ಪ್ರಶ್ನೆ ಇದು 5ನೇದು, ರೈಟ್. ಕೋರ್ ಇಂಡಸ್ಟ್ರಿ ಅಂತ ಬರ್ತವೆ, ಕೋಲು, ಸ್ಟೀಲು, ಸಿಮೆಂಟು, ಆಮೇಲೆ ಕ್ರೂಡ್ ಆಯಿಲು, ಪೆಟ್ರೋಲಿಯಂ, ನ್ಯಾಚುರಲ್ ಗ್ಯಾಸ್, ಇವೆಲ್ಲ ನಾವೆಂತ ಕರಿತೀವಿ, ಕೋರ್ ಇಂಡಸ್ಟ್ರಿ ಅಂತ ಕರಿತೀವಿ. ಇದರಲ್ಲಿ 6 ವಲಯಗಳು ಬರ್ತವೆ ಅಂತ ಕೊಟ್ಟಿದ್ದಾರೆ. ಇಲ್ಲ, ಇದರಲ್ಲಿ ಒಟ್ಟು 8 ವಲಯಗಳು ಬರ್ತವೆ, ರೈಟ್. ಇದ್ರ ಬಗ್ಗೆ ನಾವು ನೆಕ್ಸ್ಟು ತರಗತಿಯಲ್ಲಿ ಅಧ್ಯಯನ ಮಾಡಿರ್ತೀವಿ. ಇದಕ್ಕೆ ಕೋರ್ ಇಂಡಸ್ಟ್ರೀಸ್ ಅಂತ ಕರೀತಾರೆ. ಇದರಲ್ಲಿ 42% ಇದರದೇ ಪಾಲಿದೆ ಒಟ್ಟು ಇಂಡಸ್ಟ್ರಿನಲ್ಲಿ. ಸೊ ಅದಕ್ಕೆ ನಾವು ಕೋರ್ ಇಂಡಸ್ಟ್ರಿ, ಅತಿ ಮಹತ್ವದ ಇಂಡಸ್ಟ್ರಿ ಅಂತಲೂ ಕೂಡ ಇದಕ್ಕೆ ಕರಿತೀವಿ. ಸೊ 5ನೇದು ಪ್ರಕಾಶ್ ತೋರಣಗಟ್ಟಿ ಟ್ರೂ ಅಂತ ಹಾಕಿದರೆ, ಇಟ್ಸ್ ಅ ಫಾಲ್ಸ್. ಮೋಹನ್ ಜಾಧವ್ ಫಾಲ್ಸ್ ಅಂತ ಹಾಕಿದರೆ, ರೈಟ್. ದಿಸ್ ಇಸ್ ಫಾಲ್ಸ್, ರೈಟ್. ಕೋರ್ ಇಂಡಸ್ಟ್ರಿ ಬಗ್ಗೆ ಬಂದಾಗ ನೆಕ್ಸ್ಟ್ ಬರ್ತಕ್ಕಂಥದ್ದು 6ನೇ ಪ್ರಶ್ನೆ. ಹಸಿರು ಕ್ರಾಂತಿಯನ್ನು ಪ್ರಾರಂಭಿಸಿದ ಯೋಜನೆ ಯಾವುದು ಅಂತಂದರೆ 4ನೇ ಪಂಚವಾರ್ಷಿಕ ಯೋಜನೆ ಅಂತಿದೆ, ರೈಟ್. ಎಲ್ಲರೂ ಫಾಲ್ಸ್ ಅಂತ ಹಾಕಿದರೆ ಆಲ್ಮೋಸ್ಟು. ಎಸ್, ಇದು 3ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಜಾರಿಗೆ ಬರುತ್ತೆ ಹಸಿರು ಕ್ರಾಂತಿ, ರೈಟ್. ಹಸಿರು ಕ್ರಾಂತಿ ಎಷ್ಟನೇ ಪಂಚವಾರ್ಷಿಕ ಯೋಜನೆ, 3ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಜಾರಿಗೆ ಬರುತ್ತೆ. ಇನ್ನು 7ನೇದು 11ನೇ ಪಂಚವಾರ್ಷಿಕ ಯೋಜನೆ ಬಗ್ಗೆ ಇದೆ. 11ನೇ ಪಂಚವಾರ್ಷಿಕ ಯೋಜನೆ ಜಾರಿಗೆ ಬಂದದ್ದು ಯಾವುದಂತಿದೆ, ಒಬ್ಬರು ಮಾತ್ರ ಆನ್ಸರ್ ಮಾಡಿದರೆ ಫಾಲ್ಸ್ ಅಂತ ಹೇಳಿ, ರೈಟ್. ಅದೇ ರೀತಿ 8ನೇದು ಭಾರತದ ಯೋಜನಾ ಆಯೋಗವನ್ನು ಯಾವಾಗ ರಚನೆ ಮಾಡಲಾಯಿತು, 1953ರಲ್ಲಿ ರಚನೆ ಮಾಡಲಾಯಿತು ಅಂತ ಇದೆ, ರೈಟ್. ನೆಕ್ಸ್ಟು 9ನೇ ಪ್ರಶ್ನೆ. ಭಾರತ ಸ್ವತಂತ್ರ ನಂತರದಲ್ಲಿ ಪ್ರಥಮ ಬಾರಿಗೆ ಆರ್ಥಿಕ ಸುಧಾರಣೆಗಳ ಇಂದಿರಾ ಗಾಂಧಿಯವರು ಪರಿಚಯಿಸಿದ್ರಂತಿದೆ. ಸೊ ಎಲ್ಲರೂ ಕಮೆಂಟ್ ಬಾಕ್ಸ್ನಲ್ಲಿ ನೀವು ಕಮೆಂಟ್ ಬಾಕ್ಸ್ನಲ್ಲಿ ಆನ್ಸರನ್ನು ಹಾಕಬೇಕು, ರೈಟ್. ಸೊ 9ನೇದು ಎಕನಾಮಿಕ್ಸ್ ರಿಫಾರ್ಮ್ಸ್ ಬಗ್ಗೆ ನೋಡೋಣ. ನಿಮಗೆ ಇದಕ್ಕೆಲ್ಲ ಆನ್ಸರ್ ಗೊತ್ತಿದೆ, ಯು ಕ್ಯಾನ್ ಗೂಗಲ್ ಇಟ್, ತುಂಬ ಸುಲಭವಾಗಿದೆ. ಬಟ್ ಇದು ಬಹಳ ಇಂಪಾರ್ಟೆಂಟು, ರಿಪೀಟೆಡ್ ಆಗಿರ್ತಕ್ಕಂಥ ಪ್ರಶ್ನೆ ಇದು. ಏನು, ಪ್ರಪ್ರಥಮ ಬಾರಿಗೆ ಎಕನಾಮಿಕ್ಸ್ ರಿಫಾರ್ಮ್ಸನ್ನು ನಾವು ಯಾವಾಗ ನೋಡ್ತಿದ್ವಿ, 1991ರಲ್ಲಿ ನೋಡಿದ್ವಿ. ಬಟ್ ಇದು ಪ್ರಥಮ ಬಾರಿಗೆ ಅಲ್ಲ. ಪ್ರಥಮ ಬಾರಿಗೆ ಅಂತ ಬಂದಾಗಿಲ್ಲ, ಪ್ರಥಮ ಬಾರಿಗೆ ಎಕನಾಮಿಕ್ ರಿಫಾರ್ಮ್ಸನ್ನು ಇಂಟ್ರೊಡ್ಯೂಸ್ ಮಾಡಿದವರು ಯಾರು ಅಂತಂದರೆ ಇಂದಿರಾ ಗಾಂಧಿಯವರು. ಆರ್ಥಿಕ ಸುಧಾರಣೆಗಳು ಉದಾಹರಣೆಗೆ 1469ರಲ್ಲಿ ಏನು ಮಾಡಿದ್ರು ಇವರು, 1969ರಲ್ಲಿ ಬ್ಯಾಂಕ್ಗಳನ್ನು ರಾಷ್ಟ್ರೀಕರಣ ಮಾಡಿದ್ರು, ರೈಟ್. ಸೊ ಅವಾಗ ಏನಾಯಿತು, ಆರ್ಥಿಕ ಸುಧಾರಣೆಗಳು ಸ್ಟಾರ್ಟ್ ಆಯಿತು. ಇಂಡಸ್ಟ್ರಿಯಲ್ ಪಾಲಿಸಿಯನ್ನು ಇಂಟ್ರೊಡ್ಯೂಸ್ ಮಾಡಿದ್ರು, ಇಂಡಸ್ಟ್ರಿಯಲ್ ಪಾಲಿಸಿಯನ್ನು. ಸೊ ಆರ್ಥಿಕ ಸುಧಾರಣೆ ಅಂತಂದರೆ ಎಲ್ಲವನ್ನು ಕೂಡ ಒಳಗೊಳ್ಳುತ್ತೆ, ರೈಟ್. ಸೊ ಇಷ್ಟು ಅಂಶವನ್ನು ನೀವು ನೆನ್ಪಿಟ್ಕೋಬೇಕು, ರೈಟ್. ಸೊ 9ನೇ ಪ್ರಶ್ನೆಗೆ ಆನ್ಸರ್ ಏನಿದೆ ಅಂತಂದರೆ, 9ನೇ ಪ್ರಶ್ನೆಗೆ ಆನ್ಸರು ಟ್ರೂ ಆಗಿದೆ, ರೈಟ್. ಸೊ ಇನ್ನು ನೆಕ್ಸ್ಟ್, ಭಾರತೀಯ ಯೋಜನಾ ಆಯೋಗವನ್ನು 1953ರಲ್ಲಿ ರಚನೆ ಮಾಡಲಾಯಿತು. ದಿಸ್ ಇಸ್ ರಾಂಗ್, ರೈಟ್. ಪ್ಲಾನಿಂಗ್ ಕಮಿಷನ್, ಯಾಕೆ ಅಂದರೆ ನಿಮಗೆಲ್ಲ ಗೊತ್ತಿದೆ, ಪ್ಲಾನಿಂಗ್ ಫಸ್ಟ್ ಇಯರ್ ಪ್ಲಾನ್ ಯಾವಾಗ ಬಂತು, 1950-51ರಲ್ಲಿ ಬಂತು. ಸೊ ಅದನ್ನು ನೀವು ಗೆಸ್ ಮಾಡ್ಕೊಂಡು ಮಾಡ್ಬೋದು. ದಿಸ್ ಇಸ್ ಫಾಲ್ಸ್, ರೈಟ್. ಅದೇ ರೀತಿ 11th 5-year ಪ್ಲಾನ್, ರೈಟ್. 11ನೇ ಪಂಚವಾರ್ಷಿಕ ಯೋಜನೆ ಇದೆ. 11ನೇ ಪಂಚವಾರ್ಷಿಕ ಯೋಜನೆಯ ಅವಧಿಯನ್ನು ಕೇಳಿದ್ದಾರೆ. ಸೊ ಯಾವಾಗಿದೆ ಅಂಥೇಳಿ, 11th 5-year ಪ್ಲ್ಯಾನ್ ಭಾರತದಲ್ಲಿ, ರೈಟ್. 11th 5-year ಪ್ಲ್ಯಾನು ಮನಮೋಹನ್ ಸಿಂಗ್ರ ಅವಧಿಯಲ್ಲಿ ಸ್ಟಾರ್ಟ್ ಆಗಿತ್ತು 2006 ಮತ್ತು 7ರಲ್ಲಿ. ಸೊ ದಿಸ್ ಇಸ್ ಆಲ್ಸೋ ಫಾಲ್ಸ್. ಸೊ ಇಷ್ಟು ಅಂಶವನ್ನು ನಾವು ಈ ತರಗತಿಯಲ್ಲಿ ಅಧ್ಯಯನ ಮಾಡಿದ್ವಿ. ಇಂಪಾರ್ಟೆಂಟ್ ಕ್ವಶನ್ಸ್ ಇವೆಲ್ಲ. ಈ ಕ್ವಶನ್ಸ್ಗಳನ್ನ ನೀವೆಲ್ಲ ಏನು ಮಾಡ್ಕೋಬೇಕು, ನೋಟನ್ನು ಮಾಡ್ಕೋಬೇಕು, ರೈಟ್. ಇವೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸು.
ಸೊ ಈ ತರಗತಿ ಮೇಲೆ ಏನೋ ಡೌಟ್ಸ್ ಇದ್ದರೆ ನೀವು ಪ್ರಶ್ನೆಗಳನ್ನು ಕೇಳಬಹುದು. ರೈಟ್, ಎಲ್ಲ ಪ್ರಶ್ನೆಯನ್ನು ನೋಟ್ ಅಂತ ಹೇಳಿ ಆ್ಯಡ್ ಮಾಡ್ಕೊಳ್ಳಿ. ನೋಟ್ ಅಂತೇಳಿ ಪ್ರತಿಯೊಂದು ಪ್ರಶ್ನೆಯನ್ನು ಕೂಡ ನಿಮಗೆ ಗೊತ್ತಿಲ್ಲಿರ್ತಕ್ಕಂಥ ಪ್ರಶ್ನೆಗಳನ್ನು ನೋಟ್ ಅಂತ ಆ್ಯಡ್ ಮಾಡಿಕೊಂಡು ಏನು ಮಾಡಿ ಅದರಲ್ಲಿ ನೀವು ಕೂಡಿಸ್ಕೋಬೇಕು. ಸೊ ದಿಸ್ ಇಸ್ ಆಲ್ ಅಬೌಟ್ ಡೆವಲಪ್ಮೆಂಟ್ ಮತ್ತು ಗ್ರೋತ್ದ ವ್ಯತ್ಯಾಸವನ್ನು ನಾವು ನೋಡಿದ್ವಿ. ಇದು ಎಕನಾಮಿಕ್ಸ್ ತರಗತಿಯ 5ನೇ ಭಾಗವಾಗಿದೆ. ಇಲ್ಲಿಗೆ ಈ ತರಗತಿಯನ್ನು ನೋಡೋಣ, ಕ್ಲೋಸ್ ಮಾಡೋಣ. ನೆಕ್ಸ್ಟು ಮತ್ತೆ ಮುಂದಿನ ತರಗತಿಯಲ್ಲಿ ಮೀಟ್ ಮಾಡೋಣ. ರೈಟ್, ಎಲ್ಲರಿಗೂ ಒಳ್ಳೆಯದಾಗಲಿ. ನೋಟ್ಸನ್ನು ಮಾಡ್ಕೊಳ್ಳಿ, ನಿಮ್ಮದಾಗಿರ್ತಕ್ಕಂಥ ನೋಟ್ಸ್ಗಳನ್ನ ರೆಡಿ ಮಾಡ್ಕೊಳ್ಳಿ ಎಕನಾಮಿಕ್ಸ್ ಸಂಬಂಧಪಟ್ಟ ಹಾಗೆ. ಆಮೇಲೆ ನಾಳೆ RIC ಎಕ್ಸಾಮ್ಗೆ ಹೋಗ್ತಾ ಇರೋರಿಗೆ ಎಸ್ಸೆದು ರೂಲ್ಸ್ಗಳನ್ನು ಒಂದ್ಸಲ ನೋಡ್ಕೊಳ್ಳಿ, ಒಂದ್ಸಲ ರಿವೈಸ್ ಮಾಡ್ಕೊಳ್ಳಿ. ಗ್ರೂಪ್ನಲ್ಲಿ ಎಲ್ಲ ಎಸ್ಸೆಗಳನ್ನು ಹಾಕಿದ್ದೀವಿ ಆಲ್ರೆಡಿ ಟೆಲಿಗ್ರಾಮ್ ಗ್ರೂಪ್ನಲ್ಲಿ, ಇಗ್ನೇಟ್ಸ್ ಟೆಲಿಗ್ರಾಮ್ ಗ್ರೂಪ್ನಲ್ಲಿ. ಸೊ ಅದರಲ್ಲೂ ಕೂಡ ನೀವು ಎಸ್ಸೆ ನೋಡ್ಕೋಬೋದು. ಚೆನ್ನಾಗಿ ಬರೀರಿ. ನಾಳೆ ಮತ್ತೆ ಬೆಳಗ್ಗೆ 5 ಗಂಟೆಗೆ ಕ್ಲಾಸ್ ಇರುತ್ತೆ. ನಾಳೆ ಬೆಳಗ್ಗೆ ಮೀಟ್ ಮಾಡೋಣ. ಎಲ್ಲಿಗೂ ಒಳ್ಳೆಯದಾಗಲಿ. ಶುಭರಾತ್ರಿ.